ಮಜಾ ಭಾರತ. ನಗೋದೇ ಇಲ್ಲ ಅಂತ ಮುಖ ಗಂಟಾಕೊಂಡು ಕೂತಿರೋರಿಗೆ ಇದು ನಗೆಗಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗುತ್ತೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಕ್ಕು ಗಾಯ ಮಾಡ್ಕೋಬೇಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬೇಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಈ ಮಜಾ ಭಾರತ ಅನ್ನೋದೊಂದು ಮಜವಾದ ಜರ್ನಿ. ಈ ಜರ್ನಿಯಲ್ಲಿ ಸಾಕಷ್ಟು ಗೈಡ್ಲೈನ್ಸ್ ಕೊಡ್ತಾ ಇನ್ನಷ್ಟು ಮಜವಾಗಿಸ್ತಾ ಇರೋ ಅಂತ ನಮ್ಮ ಎಸ್ ನಾರಾಯಣ್ ಸರ್. ವೆಲ್ಕಮ್ ಟು ದಿ ಶೋ. ಪ್ರೋಗ್ರಾಮ್ ಎಲ್ಲೂ ಶ್ರುತಿ ತಪ್ಪದ ಹಾಗೆ ನೋಡ್ಕೊಳ್ತಾ ಶೋಗೆ ಒಂಥರ ಎನರ್ಜಿ, ಹೆಂಗೆ ಅಂತ ಹೇಳಕ್ ಆಗ್ತಲ್ಲ, ಒಂಥರ ಎನರ್ಜಿ ಕೊಡ್ತಾ ಇರೋಂಥ ಶ್ರುತಿ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ತರ ಇಲ್ಲ, ಒಂಥರ ಹಂಗೆ ಎಕ್ಸ್ಟ್ರಾರ್ಡಿನರಿ. ನಿರಂಜನ್ ಹೇಳಮ್ಮ. ಸಿಂಹನ ಬೋನಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ. ಹೌದು. ಯಾವತ್ತಾದ್ರೂ ಯೂನಿಫಾರ್ಮ್ ಹಾಕೊಂಡ್ರು ಲೇಡಿ ಸಿಂಹನ ನೋಡಿದ್ಯಾ? ಲೇಡಿ ಸಿಂಹ ಇಷ್ಟೊತ್ತಂಗ ಚೆನ್ನಾಗಿದ್ದಲ್ಲ, ಏನಾಯ್ತು? ಜಾಸ್ತಿ ಮಾತಾಡಂಗಿಲ್ಲ ನೀನು. ಇದು ಲೇಡಿ ದುನಿಯಾ. ಇವತ್ತು ನಮ್ಮ ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ ಖಡಕ್ ಪೊಲೀಸ್ ಆಫೀಸರ್ ರೂಪಾ, ಹಾಗೆ ಕನ್ನಡದ ಪ್ರತಿಭಾನ್ವಿತ ನಿರ್ದೇಶಕ AMR ರಮೇಶ್. ಮೊದಲಿಗೆ ನೀವಿಬ್ರು ಬಂದಿರೋದು ನಮ್ಮ ಸ್ಟೇಜಿಗೆ ಹೊಸ ರೂಪ ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಸೊ ನನ್ನ ಮೊದಲ ಪ್ರಶ್ನೆ ರಮೇಶ್ ಸರ್ ನಿಮ್ಗೆ. ಸೊ ನೀವು ಈಗಾಗಲೇ ಸಾಕಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಾ. ಸೊ ಈಗ ಒಂದು ಹೊಸ ಮೈಲುಗಲ್ಲು. ಸೊ ರೂಪಾ ಮೇಡಮ್ ಅವರ ಕಥೆಯನ್ನು ಆಧರಿಸಿ ಸಿನಿಮಾ ಮಾಡ್ತಿದ್ದೀರಾ ಅಂತ ನಮಗೆ ಬಲ್ಲ ಮೂಲಗಳಿಂದ ಬಂದ ಒಂದು ಸುದ್ದಿ. ಸೊ ಇದ್ರ ಬಗ್ಗೆ ನೀವೇ ಹೇಳ್ಬಿಟ್ರೆ ನಮಗೆ ಈಸಿ. ಅಟ್ಟಹಾಸ ಮಾಡಬೇಕಾದ್ರೆ ಒಂದು 4-5 ಜೈಲ್ಗಳಿಗೆ ಪರ್ಸ್ನಲ್ ಆಗಿ ವಿಸಿಟ್ ಮಾಡಿದ್ದೆ. ಅದೇ ಥರ ವೀರಪ್ಪನ ಅಸೋಸಿಯೇಟ್ಸು ಮತ್ತು ಲೇಡೀಸ್ ಬ್ಯಾರಕ್ಕೆಲ್ಲ ಹೋಗಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಬಟ್ ಅಲ್ಲಿ ನಡೆಯುವಂಥದ್ದೆಲ್ಲ ನನಗೆ ಸಹಜವಾಗಿ ತುಂಬ ಹತ್ರ ಆಗಿತ್ತು. ಯಾಕಂದರೆ ಒಬ್ಬ ಕೈದಿ ನನಗೆ ಫೋನ್ ಮಾಡಿ ಒಳಗಡೆಯಿಂದ ಕಾನ್ಫರೆನ್ಸ್ ಹಾಕಿ ಅವ್ರ ಮಿಸ್ಸಸ್ ಹತ್ರ ಮಾತಾಡಿಸಿದ್ರು. ಆವಾಗಲೇ ಅಂದ್ಕೊಂಡೆ ಮೊಬೈಲೆಲ್ಲ ಈಸಿಯಾಗಿ ಒಳಗಡೆ ಹೋಗುತ್ತೆ ಅಂತ. ಅದಾದಮೇಲೆ ನನಗಲ್ಲಿ ನಡೆಯುವಂಥದ್ದು ತುಂಬ ಹತ್ತಿರವಾಗಿ ನೋಡಿದ್ರಿಂದ ಯಾಕೆ ಮಾಡಬಾರ್ದು, ತುಂಬ ವಿಷಯಗಳನ್ನ ಜನಕ್ಕೆ ಹೇಳೋವಂಥದ್ದು ಸಾಕಷ್ಟಿದೆ ಇದರಲ್ಲಿ ಅಂತ ಪ್ಲ್ಯಾನ್ ಮಾಡಿ ದೆನ್ ಐ ಹ್ಯಾವ್ ಟೇಕನ್ ಹರ್ ಹೋಲ್ ಲೈಫ್ ಸ್ಟೋರಿ. ಇದಕ್ಕೆ ಯಾರು ಸೆಟ್ ಆಗ್ತಾರೆ ಮತ್ತು ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ರಿಸರ್ಚ್ ಬಾಕಿ ಇದೆ. ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದೀನಿ, ಆಗಿದ ತಕ್ಷಣ ತಮ್ಮ ಮುಂದೆ ತರ್ತೀನಿ. ನೀವಿರೋ ಪ್ಲೇಸ್ನ, ನೀವಿರೋ ರೀತಿನ ತುಂಬ ಜನ ಫಾಲೋ ಮಾಡ್ತಾರೆ. ಸೊ ಅವರಿಗೆ ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಒಂದು ಕೆಲಸ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟೇ ಅಥವಾ ಒಂದು ಸರ್ಕಾರಿ ಡಿಪಾರ್ಟ್ಮೆಂಟೇ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಅಂತ ಏನಿಲ್ಲ. ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಾವು ಎಲ್ಲೆಲ್ಲಿದ್ದೀವಿ ಅಲ್ಲಿ ಒಂದು ಮಾನಸಿಕ ಸ್ಥೈರ್ಯದಿಂದ ಒಂದು ಮಾರಲ್ ಕರೇಜ್ ಇಟ್ಕೋಬೇಕು, ನೈತಿಕ ಸ್ಥೈರ್ಯ. ಯಾವುದು ಆಗಬಾರ್ದು ಆಗ್ತಾ ಇರುತ್ತೆ ಅಂಥದ್ದನ್ನು ಹೌದು ಇದು ತಪ್ಪು ಇದು ಆಗಬಾರ್ದು ಅಂತ ಒಂದು ಸ್ವಲ್ಪ ಮಟ್ಟಿಗಾದರೂ ಹೇಳೋ ಅಷ್ಟು ಸ್ಥೈರ್ಯ ತಂದ್ಕೊಂಡು ಹೇಳಿದರೆ, ಅಥವಾ ಅವರದೇ ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅದಕ್ಕೆ, ಅಂದರೆ ಹೇಳೋದು ಅಥವಾ ಅದು ನಿಲ್ಲಿಸೋದು ಮತ್ತೊಂದು ಮಾಡಿದಾಗ ನಾವು ಸುಮ್ಮನೆ ಈಗ ಸೊಸೈಟಿಲಿ ಹಾಗಿದೆ ಹೀಗಿದೆ ಅಂತ ಬೈತಾ ಇರ್ತೀವಿ. ಅದ್ರ ಬದಲು ಅದು ಕಮ್ಮಿ ಆಗುತ್ತೆ, ನಾವು ಪಾಸಿಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ನಾವು ಕೇಳ್ಪಟ್ಟ ಹಾಗೆ ಕರ್ನಾಟಕದ ಮೊದಲ ಮಹಿಳಾ IPS ಆಫೀಸರ್ ನೀವು, ಈಗ DIG. ಸೊ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮಜಾ ಭಾರತದಲ್ಲಿ ಮಜಾ ಬಿಟ್ಟು ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಫುಲ್ ಕಾಮಿಡಿ. ಸೂಪರ್. ಪ್ಯೂರ್ ಲೆದರ್ 6 ನಿಮಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿರಂಜನ್, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಅತ್ತೆ ಸೊಸೆ ಪ್ರಾಬ್ಲಮ್ಸು ಸಾಲ್ವೇ ಆಗಲ್ಲ ಅಂತ. ಅಯ್ಯೋ ನಿಜವಾಗ್ಲೂ ಅದು ಸಾಲ್ವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಏನಿಲ್ಲ, ಇವಾಗ ನಿನ್ ಮಾತನ್ನ ಸುಳ್ಳು ಮಾಡೋದಕ್ಕೆ ಅಂತಾನೆ, ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಅಂತಾನೆ ಆದರ್ಶ ಅತ್ತೆ ಸೊಸೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್. ಈ ಡೌಗೇನ್ ಕಮ್ಮಿ ಇಲ್ಲ. ಈ ಊರಲ್ಲಿ ನನಗ್ ಸಿಗೋಷ್ಟು ಮರ್ಯಾದೆ ಬೇರೆ ಯಾವಾಗೂ ಸಿಗಲ್ಲ, ಗೊತ್ತೇನೆ? ಅದೇ ತುಂಬಾ ವಯಸ್ಸಾಗಿದ್ಯಲ್ಲ, ಅದಕ್ಕೆ ಇರ್ಬೇಕು. ಹಾಗಲ್ಲಮ್ಮ, ನೀವು ತುಂಬಾ ದೊಡ್ಡ ಮನ್ಸಿರೋರು, ಸೊಸೆ ಲೆಕ್ಕಕ್ಕೆ ಇಲ್ಲ. ನೀವು ನಂಬರ್ 1ಗಿಂತ 1 ಕೈ ಮೇಲೆ ಅಂತಾರೆ. ಹೌದಾ ಅತ್ತೆ? ನಂಬರ್ 1ಗಿಂತ ಮೇಲಿರೋದು 0 ಅತ್ತೆ.
ಅಮ್ಮ, ಅವ್ರಂದಿದ್ದು ನಂಬರ್ 1 ನಾನು, 0 ನೀನು ಅಂತ. 0 ಇಲ್ದೆ ಯಾವ ಕರೆನ್ಸಿ ನೋಟ್ಗೂ ವ್ಯಾಲ್ಯೂ ಇರಲ್ಲ ಅತ್ತೆ. ನಾನು ಆವಾಗ್ಲೇ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದೆ ಗೊತ್ತಾ? ಓ ಫಸ್ಟ್ ಬಂದಿರ್ಬೇಕು. ಇಲ್ಲ, ಸೆಕೆಂಡ್ ಬಂತು. ಅದ್ಯಾವಳತ್ತೆ ನಿಮ್ಗಿಂತ ಖರಾಬ್ ಆಗಿದ್ದವಳು? ಅಂದ್ರೆ ನನ್ನ ಮಾತೇ ನಂಬಲ್ವೇನೆ? ನಿಮ್ ಮಾತ್ ನಂಬುದ್ ಬಿಡಿ, ಕೇಳಕ್ಕೂ ಆಗ್ತಿಲ್ವಲ್ಲ. ನನ್ನ ಮೇಲೆ ನಾನು ಅನುಮಾನ ಪಡ್ತೀಯೇನೆ? ಇಲ್ಲತ್ತೆ, ಒಂದ್ ಕಪ್ಪು ಹಾಲು ಸಕ್ಕರೆ ಕೊಟ್ಬಿಡಿ, ಮಿಕ್ಸ್ ಮಾಡಿ ಬರಮಾನ ಮಾಡಿ ಕೊಡ್ತೀನಿ. ಹೇಳ್ತಿರೋದ್ ಕಿತ್ತೋಗಿರೋ ಸುಳ್ಳು, ವ್ಯಾಲಿಡಿಟಿ ಇಲ್ದಿರೋ ವಿಷಯನ ಓವರ್ ಆಲ್ಟ್ರೇಷನ್ ಮಾಡ್ತಿದ್ದಾಳೆ. ನಿನಗೊಂದು ವಿಷಯ ಗೊತ್ತೇನೆ? ಹಾದಿಲಿ ಹೋಗೋ ಬರೋರೆಲ್ಲ ಏನಂತಾರೆ ಗೊತ್ತಾ? ಅಮ್ಮ ಸರೋಜಮ್ಮ, ನೀವು ನಿಮ್ ಸೊಸೆಗೆ ಹೊಡಿದಿರಂತೆ ಬಡಿದಿರಂತೆ, ಆದ್ರೋಳಿನ್ನು ಕೆರೆನೋ ಬಾವಿನ ನೋಡ್ಕೊಳ್ಳಿಲ್ವಾ ಅಂತಾರೆ. ಹೌದತ್ತೆ, ಸೂಟ್ ಹೊಲಿಯೋನಿಂದ ಹಿಡಿದು ಚಪ್ಲಿ ಹೊಲಿಯೋನ್ವರೆಗೂ ಎಲ್ರದು ಒಂದೇ ಮಾತು, ಅತ್ತೆ ಸೊಸೆ ಯಾಕ್ರಮ್ಮ ಕಿತ್ತಾಡ್ತೀರಾ ಅಂತ. ನಮ್ಮತ್ತೆ ಯಾವಾಗ್ಲೂ ಬಂಡ್ರಗಪ್ಪೆ ತರ ಬಟ ಗುಡ್ತಾ ಇರ್ತಾರೆ ಅಂತ ಹೇಳಕ್ಕಾಗುತ್ತಾ? ಓಹೋ, ಅದಕ್ಕೆ ಕಣಮ್ಮ ನಾನು ಹೇಳ್ತಾ ಇರೋದು, ಹುಳು ಆಗಿರೋ ಮಾವಿನ ಹಣ್ಣನ್ನ ಕಿತ್ತು ತಿನ್ನೋರ್ ಹೇಳೋ ಮುಂಚೆ ಮರನೇ ಕೆಳಗೆ ಹಾಕಿದ್ರೆ ಒಳ್ಳೇದು ಅಂತ. ಹಾಗೆ ನಾನ್ ಹೇಳಿರೋ ಮಾತನ್ನ ಕೇಳ್ಕೊಂಡ್ ಬಿದ್ದಿರು. ನಿನ್ ಮಾತು ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ತೀನಿ. ಹೌದತ್ತೆ, ಅದನ್ನೇ ನಾನು ಹೇಳ್ತಿರೋದು, ನಾನ್ ಹೇಳೋ ಮಾತನ್ನ ಕೇಳಿ ಅಂತ. ನಾನು ಅದನ್ನ ಹೇಳ್ತಾ ಇರೋದು, ನಾನ್ ಹೇಳೋ ಮಾತನ್ನ ಕೇಳು ಅಂತ. ನಾನ್ ಹೇಳಿರೋ ಮಾತನ್ನ ಕೇಳಿ ಅಂತ. ನಾನ್ ಹೇಳಿದ್ದು ನಿಲ್ಸ್ರೆ. ಏನೈತೆ ನಿಂಗೆ? ಒಳ್ಳೆ ಫ್ಯಾಕ್ಟ್ರಿ ಸೇರ್ ಅಂತಾರ ಕಯ್ಯ 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 ಅಂತ ಬಡ್ಕೊಂತ ಇದೆಯಲ್ಲೇ. ಏನಂದ್ರಿ? ಆವಾಗಲೇ ಕರ್ದಾಗ ಯಾಕ್ರಿ ಬರ್ಲಿಲ್ಲ? ನೀನ್ ಕರ್ದದ್ದ? ನಾನೆಲ್ಲೋ ಮನೆನ ಕಾರ್ಪೊರೇಷನ್ ಅವರು ಕೊರಿತವ್ರೆ ಅನ್ಕೊಂಡು ಭಯ ಬಿದ್ದು ಬರ್ಲಿಲ್ಲ. ಕೆಟ್ಟ ಜೋಕ್. ಕರ್ದಲ್ಲ ಯಾಕೆ ಅಂದೆ? ರೀ, ನೆನ್ನೆ ತಾನೇ ಹಲ್ ಬಂದಿರೋ ಮಗು ಕೂಡ ಮಾತಾಡ್ತಿರ್ಬೇಕಾದ್ರೆ ನಿಮ್ಗೆ ರೀ ಬಂದಿರೋ ದೊಡ್ಡ ರೋಗ. ಏನಾರು ಮಾತಾಡ್ ಸಾಯ್ರಿ. ಮಾತಾಡೋಣ ಕಡೆ ಮಾತಾಡೋಣ. ಲೇ ಮಗ ಬಾರ ಇಲ್ಲಿ. ನಿನ್ನೆ ಮ್ಯಾಚ್ ನಲ್ಲಿ ಕೊಹ್ಲಿ ಎಷ್ಟು ರನ್ ನೋಡ್ದ? ಗೊತ್ತಿಲ್ಲ. ಕ್ಲೂ ಕೊಡ್ತೀನಿ, ನಿಮ್ಮಮ್ಮ ವಯಸ್ಸು ಅಷ್ಟೇ ಕಣೋ. 65 ಸರಿಯಾನಪ್ಪ? ತಪ್ಪು ಕಣ, ತಪ್ಪು. 73. ಸ್ವಲ್ಪ ಬರ್ತೀರಾ? ನನ್ನ ವಯಸ್ಸೇ 73. ಎಂತಿನ ಅವತ್ತು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಸ್ವಲ್ಪ ಬರ್ತೀರಾ? ಏನೇ ಹೆಂಚಿನ ಕಂಟ್ರೋಲ್ ಇರ್ಬೇಕೇನೋ? ನೋಡ್ ಮಗ, ಒಂದ ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು, ಇಲ್ವಾ ನಾವು ಕಂಟ್ರೋಲ್ ಮಾಡ್ಕೊಬೇಕು. 30 ವರ್ಷದ ಎಕ್ಸ್ಪೀರಿಯನ್ಸ್ ಅಮ್ಮ. ಕಪಾಲು ಕೊಡ್ದಂಗೆ ಒಂದ್ ಮಾತು ಹೇಳ್ತೀನಿ ಕೇಳು. ಮದ್ವೆಗ್ ಮುಂಚೆ ನೀನ್ ರಾಜ, ಮದ್ವೆ ಆದ್ಮೇಲೆ ರಾಜ ಆಗಿರ್ತೀಯ. ಅದೇ ರಾಜ್ಯ ನಿನ್ ಕೈಯಲ್ಲಿರಲ್ಲ ಅಷ್ಟೇ ಕಣೋ. ರೀ, ಸ್ವಲ್ಪ ಬರ್ತೀರಾ? ಏನೇ ರೀ, ಈ ಮನೆಗೆ ಅತ್ತೆ ಯಾರು? ನಾನಾ ಇಲ್ಲ ಅವಳ? ಅವಳೆ. ಅಲ್ಲಲ್ಲ, ನೀನೇ ಕಣೆ. ನಾನೇ ತಾನೆ. ಮತ್ತ್ಯಾಕ ಅವಳು ಹೇಳಿರೋ ಮಾತನ್ನ ಕೇಳ್ಬೇಕು ಅಂತಾಳೆ? ತಿರ್ಗಾ ಶುರು ಆಯ್ತಾ ಅತ್ತೆ ಸೊಸೆ ಜಗಳ? ಲೇ, ಯಾಕೆ ಹಂಗಂದೆ? ಅತ್ತೆ ಅಂದ್ರೆ ಅಮ್ಮ ಕಣೆ. ಹೌದಾ? ಅಪ್ಪ, ತುಂಬು ಕುಟುಂಬ ಅಂದ್ರೆ ಎಲ್ಲರನ್ನೂ ಹೊಂದ್ಕೊಳ್ಬೇಕಲ್ವಾ ಅಪ್ಪ? ಅಯ್ಯಯ್ಯೋ, ಒಂದ್ ಮೆಸೇಜ್ಗೂ ವ್ಯಾಲ್ಯೂ ಇಲ್ವಲ್ರು. ಏನಾರು ಮಾಡ್ಕೊಂಡ್ ಸಾಯ್ರಿ. ನೋಡ್ ಮಗ, ಫಾರ್ವರ್ಡ್ ಮೆಸೇಜ್ ಕಣ್ಣಿಗೆ ಇಷ್ಟ ಆಗುತ್ತೆ, ಮನ್ಸಿಗೆ ಇಷ್ಟ ಆಗಲ್ಲ ಕಣೋ. 30 ವರ್ಷದ ಎಕ್ಸ್ಪೀರಿಯನ್ಸ್ ಕಣಮ್ಮ. ಚಪ್ಲಿ ನೋಡ್ದಂಗೆ ಒಂದ್ ಮಾತು ಹೇಳ್ತೀನಿ ಕೇಳು. ಮದ್ವೆ ಮುಂಚೆ ಹೆಂಡತಿ ಬೇಕು ಅನ್ಸುತ್ತೆ, ಆದ್ಮೇಲೆ ಬೇಕಿತ್ತ ಅನ್ಸುತ್ತೆ. ಸಾಕು. ಇನ್ನೊಂದ್ ಕೈಯಿಂದ ಇರೋನ್ ಸಹಿಸ್ಕೊಳಕ್ ಆಗೋದಿಲ್ಲಪ್ಪ, ಆಗೋದಿಲ್ಲ. ತಾಳು ಮಾಡ್ತೀನಿ. ಹೋಗೆ ಒಳಗಡೆ ರೂಮ್ಗೆ ಹೋಗಿ ಟವಲ್ ತಗೊಂಡ್ ಬಾ. ಹೋಗೆ. ಯಾರು? ನೀನೇ. ಇನ್ಯಾರು ನಿಮ್ಮಪ್ಪ ತರ್ತಾನ? ಹೋಗೆ, ಇಲ್ಲಾಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಯಾರ ಹತ್ರ ಹೇಳ್ತಾ ಇದ್ದೀರಾ? ನಿನ್ನ ಹತ್ರ ಕಡೆ ಹೇಳ್ತಾ ಇರೋದು. ಅಪ್ಪ, ಹೆಂಗೆ ಕಂಟ್ರೋಲ್? ಸೂಪರ್ ಮಗನೇ. ಥ್ಯಾಂಕ್ ಯು. ಟವಲ್ ಸಿಕ್ಕಾನೆ? ಇಲ್ಲ ಕಣ್ರಿ, ನೀವೇ ಸ್ವಲ್ಪ ಬರ್ತೀರಾ? ಬೇಡ ಕಣೋ ಬೇಡ. ಮೊದ್ಲೇ ಆವಿರ ಹೊತ್ತಕ್ಕೆ ಕೈ ಹಾಕಕ್ ಹೋಗ್ತಿದ್ಯಾ? ಮೊದ್ಲೇ ಗೆದ್ದು ಕಂಡ್ರೇನೆ ಭಯ ಬೀಳ್ತಿದ್ದಲ್ಲೋ. ಸುಮ್ನಿರಪ್ಪ. ಕಂಟ್ರೋಲ್. ಏನ್ ಕಂಟ್ರೋಲೋ ಏನೋ. ಇಲ್ಲೇ ಇತ್ತು ಅಲ್ವೇನೆ? ಆಚೆಯಲ್ಲಿ ಓಡೋದು ಯಾರು? ಕಳ್ಕೊಂಡು
ಭಕ್ತಿ ಇಲ್ಲ. ಈಗ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ತಡಿ. ರೂಮ್ಗೆ ಹೋಗಿ ಟವಲ್ ತಗೊಂಬ ಹೋಗೆ. ಯಾಕ್ರಿ ಹೆಂಗಿದೆ ಮೈಗೆ? ನಿಂಗೆ ಕಣ್ಣು ಹೇಳ್ತಾ ಇರೋದು, ಹೋಗಿ ತಗೊಂಬಾರೆ. ಬನ್ನಿ ಒಳಗಿದೆ ನಿಮ್ಗೆ ಮಾರಿ ಹಬ್ಬ. ಟವಲ್ ಸಿಗ್ತೇನೆ? ಸಿಕ್ತಿಲ್ಲ, ಸ್ವಲ್ಪ ಬರ್ತೀರೇನ್ರಿ? ಅಲ್ಲ ಬೀರು ಒಳಗಿರ್ಬೇಕು ನೋಡೆ. ಆದ್ರೂ ಸ್ವಲ್ಪ ಬನ್ರಿ. ಬಂದೆ ತಡಿ, ಬಂದೆ. ಹೋಗು ಹೋಗು, ಚೆನ್ನಾಗಿ ಕಾದಿದೆ ನಿನಗೆ ಗ್ರಾಚಾರ. ಹೊಡಿ ಮಗನ್ ಮುಂದೆ ಸಣ್ಣವನಾಗಿರ್ಬೋದು ಅಂತಾನೆ ಸಣ್ಣ ಡವ್ ಮಾಡ್ದೆ ಅಷ್ಟೇ ಕಣೆ. ನೀನ್ ಇದೆಯಲ್ಲ, ನೀನು ಹೆಂಡತಿಯಾಗಿ ನಾನು ಇದೀನಿ ಅನ್ನೋದು ನೋಡ್ದೆ ಸೊಸೈಟಿ ಸಪೋರ್ಟ್ ಮಾಡ್ತೇನೋ? ಸಾಯಿ. ನಾನೇ ಬೇಕು ಅಂತ ನನ್ ಕಾಲ್ ಬಿಡಕ್ ಬಂದ್ ಬಿದ್ರಲ್ಲ. ಈ ಮನೆಯಲ್ಲಿ ಜಾಗ ಇಲ್ಲ, ಹೋಗ್ರೆ ಹೊರಗಡೆ. ನೋಡ್ರಿ, ಒಂದು ಮನೆ ಅಂದ್ಮೇಲೆ ಎಲ್ಲರೂ ಹೊಂದ್ಕೊಂಡೋಗ್ಬೇಕು. ನಾಯಿಗಳ ತರ ಕಿತ್ತಾಡೋದಲ್ಲ. ನಿಮ್ಗೆ ಈ ವಿಷಯ ಅರ್ಥ ಆಗತ್ತೆ ಕಣೆ, ನಾವ್ ಈ ತರ ಮಾಡಿದ್ದು. ಲೇ, ಮನೆ ಅಂದ್ಮೇಲೆ ನೆಮ್ಮದಿ ಇರ್ಬೇಕು. ಇಷ್ಟೇನಾ? ನಾವೇನೋ ಅನ್ಕೊಂಡ್ವಿ. ಅಂದ್ರೆ ಇಷ್ಟೊಂದು ನಿಜ ಅಲ್ವಾ? ಓ, ನಿಜ ಅನ್ಕೊಂಡ್ರಾ? ನಾವೇ ಡೌರಾಣಿಗಳು, ನಮ್ಗೆ ಚೊಳ್ಳೆ ಅಂತ ತಿನ್ಸಕ್ ಬರ್ತೀರಾ? ಬಾಬಾ ಏನ್ ಘಟವಾಣಿ ಅತ್ತೆ ಸೊಸೆ, ಪಾಪ ಅವರಿಬ್ರು ಹೈರಾಣ ಹೋದ್ರು. ನಿಜವಾಗ್ಲು ಪಾಪ ಅತ್ತೆ ಸೊಸೆ ಜಗಳ ಅಲ್ಲ, ಅವ್ನು ಕರೆಕ್ಟಾಗಿ ಹೇಳ್ದ. ಅವರೆಲ್ಲ ಜಗಳ ಆಗ್ತಾರೆ, ಹೊಡಿತಾರೆ ನಮಗೆ ಅಂತ ಹೇಳ್ದ. ಪಾಪ ಆ ರೇಂಜಲ್ಲಿ ಹೊಡ್ಸ್ಕೊಂಡ್ರು ಅಂತ ನಿಮ್ಮಿಬ್ಬರ ನೋಡಿದ್ರೆ ನಮಗೆಲ್ಲ ಕಣ್ಣೀರು ಬರ್ತಾ ಇದೆ. ಹೇಳಿ, ಸದ್ಯಕ್ಕೆ ನಮ್ಮ ಜಡ್ಜಸ್ಗೆ ಈ ಒಂದು ಸ್ಕಿಟ್ಟು ಎಷ್ಟರ ಮಟ್ಟಿಗೆ ಹಿಡಿಸ್ತು ಅಂತ ಕೇಳೋಣ. ನಾರಾಯಣ್ ಸರ್, ಹೇಗನ್ನಿಸ್ತು? ಕಂಟೆಂಟ್ ಎಲ್ಲ ನಾನು ನೋಡೋಕ್ಕೆ ಹೋಗಿಲ್ಲ, ಸುಮ್ಮನೆ ನಿಮ್ಮ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಸೂಪರ್ ಪರ್ಫಾರ್ಮೆನ್ಸ್. ಸೊಸೆ ಯಾರಾದರೂ ಬದಲಾಗ್ಬೋದು, ಅತ್ತೆ ನೀನೇ ಆಗ್ತಾ ಇದೆಯಾ. ಬಟ್ ಪ್ರತಿ ಸಲ ಡಿಫ್ರೆಂಟ್ ಅತ್ತೆ ಥರ ಕಾಣಿಸ್ತಾ ಇದೆ. ಒಂದು ಸಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅತ್ತೆ, ಒಂದು ಸಲ ರಿಚ್ ಫ್ಯಾಮಿಲಿ ಅತ್ತೆ. ಈ ಥರ ಅತ್ತೆ ಸೊಸೆ ಜಗಳ ನಮ್ಮ ದೇಶದಲ್ಲೆಲ್ಲ ಎಲ್ಲೂ ಕೂಡ ಅದು ಮುಕ್ತಾಯನೇ ಇಲ್ಲ ಅದಕ್ಕೆ. ಯಾಕೆ ಅಂದರೆ ಸಮಸ್ಯೆಗಳು ಈಗೋ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಇನ್ನೊಬ್ಬರಿಗೆ. ಅದೊಂಥರ ಅಂಟ್ರೋಗ, ಇದು ಮುಗಿಯೋದೇ ಇಲ್ಲ. ಅದು ದಯವಿಟ್ಟು ಇದನ್ನು ಮುಗಿಸ್ಬಿಡಿಪ್ಪ. ಅತ್ತೆ ಸೊಸೆ ಜಗಳ ನಮ್ಮ ವೇದಿಕೆಗಿರಲಿ, ಯಾರ ಮನೆಗೂ ಬೇಡ. ನೆಮ್ಮದಿಯಾಗಿ ಎಲ್ಲ ಸಂಸಾರ ನಡೆಸಲಿ, ನೆಮ್ಮದಿಯಾಗಿ ಬದುಕು ನಡೆಸಲಿ, ಅನ್ಯೋನ್ಯವಾಗಿರಲಿ, ಅರ್ಥ ಮಾಡ್ಕೊಳ್ಳಿ. ಲೈಫ್ ಇರೋದು ಇಷ್ಟೇ, ಇಷ್ಟಲ್ಲ ಅಷ್ಟನ್ನು ಎಂಜಾಯ್ ಮಾಡ್ಕೊಂಡು ಹಾಯಾಗಿ ಗುಡ್ ಬೈ ಹೋಗ್ತಾ ಇರಬೇಕು. ಓಕೆ, ಅದರ್ವೈಸ್ ನೀವು 4 ಜನ ಮಕ್ಕಳು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್ ಹೇಗನ್ನಿಸ್ತು? ಮೊದಲಿಗೆ ಈ 4 ಮಕ್ಕಳನ್ನು ಈ ವಯಸ್ಸಿನ ಗೆಟಪ್ನಲ್ಲಿ ಬಂದ್ರಲ್ಲ, ಅದು ನೋಡೋಕ್ಕೆ ಒಂಥರ ಅದ್ಭುತವಾಗಿತ್ತು, ಮುದ್ದಾಗಿತ್ತು. ಒಬ್ಳು ಅತ್ತೆ, ಇನ್ನೊಬ್ಬಳು ಸೊಸೆ, ಇವನೊಬ್ಬ ಗಂಡಸ್ತರ ಪಾಪ ಮೀಸೆ ಇಟ್ಕೊಂಡವನೇ, ಆದರೆ ನಂಬಕ್ಕಾಗ್ತಾ ಇಲ್ಲ ನಮಗೆ. ಪಾಪ ವಾಟ್ ಎ ಪೇರ್. ಆದರೆ ಈ ಸ್ಕಿಟ್ ಎಂಟ್ರಿಲೇ ಗೊತ್ತಾಗೋಯ್ತು, ಇಬ್ಬರು ರಬಾಜಿಗಳು ಅಂತಲ್ಲ, ಇಬ್ಬರು ಇಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇಬ್ಬರು ಹುಡುಗಿರು, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಆದರೆ ನನ್ನ 30 ವರ್ಷದ ಸರ್ವಿಸಲ್ಲಿ ಹೇಳ್ತೀನಿ, ಈ ಥರದ ಒಂದು ಮಕ್ಕಳ ಆ್ಯಕ್ಟಿಂಗ್ನ ನಾನು ನೋಡಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಆರಾಧನಾ, ಇವತ್ತೇನೋ ತುಂಬ ಸ್ಪೆಷಲಾಗಿ ಕಾಣ್ತಾ ಇದ್ದೆ ಮಗಳೇ ನೀನು. ಈ ಪಾತ್ರ ನಿನಗೆ ತುಂಬಾ ಅಚ್ಚುಕಟ್ಟಾಗಿ ಹೋಗುತ್ತೆ ಅನ್ನೋಷ್ಟು ಮಟ್ಟಿಗೆ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಆರಾಧನಾ ಹೊರಗಡೆ ಕರ್ಕೊಂಡೋಗಿ ರುಬ್ತಾ ಇದ್ದೆಲ್ಲ, ಕರ್ಟನ್ ಒಂಚೂರು ತೆಗಿಯತ್ತಾನೆ. ನನ್ನ ಗಂಡನ ಮಾನ ಮರ್ಯಾದೆ ಬೇರೆಯವ್ರ ಮುಂದೆ ಹೋಗೋಬೇಡ ಅಂತ. ಇಲ್ಲೊಂದಷ್ಟು ಕ್ಯಾಮ್ರಾ ಮೂಲಕ ಇಡೀ ಕರ್ನಾಟಕಕ್ಕೆ ಹೋಗ್ಬೋದು, ಈ 4 ಜನ ಜಡ್ಜಸ್ಗೆ ಹೋಗ್ಬಾರ್ದು. ಹಾಲಲ್ಲಿ ಹೊಡೆಯೋದು ಬೇರೆ, ಬಟ್ ಅಲ್ಲಿ ಅವನಿಗೆ ಗೊತ್ತಾಗಬಾರ್ದಲ್ಲ. ಪ್ರತಿಯೊಬ್ಬ ಸೊಸೆ ಮಗಳಾಗಿ, ಪ್ರತಿಯೊಬ್ಬ ಅತ್ತೆಯು ತಾಯಿಯಾಗಿ
ನೋಡಿಬಿಟ್ರೆ ಇಂಥ ಸಮಸ್ಯೆಗಳೇ ಇರಲ್ಲ ಅನ್ನೋದು ನನ್ನ ಭಾವನೆ. ಗುಡ್ ಲಕ್ ಮಕ್ಕಳ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್, ನಿಮಗೆ ಹೇಗೆ ಅನಿಸ್ತು? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ನಿಮ್ಮ ಮೇಕಪ್ಗಳು ಮಾಡಿರೋದು ಯಾರಾದರೂ ಸರಿ, ವೆರಿ ವೆರಿ ಹ್ಯಾಪಿ. ನಿಮಗೆ ಮೇಕಪ್ ಮಾಡಿರೋರು, ಕಾಸ್ಟ್ಯೂಮ್ ಸೆಟ್ ಮಾಡಿರೋರು ಮತ್ತು ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿತ್ತು. ಬಟ್ ಒಂದೇ ಒಂದು ಚಿಕ್ಕದು ನನಗೆ ಅನಿಸಿದ್ದು, ಯಾಕಂದರೆ ಡೈಲಾಗ್ಗಳೆಲ್ಲ ನೀವು ಕಲ್ತ್ಕೊಂಡ್ಬಿಟ್ಟಿದ್ರಿ. ಬಟ್ ಅದು ಸ್ಪಾಂಟೇನಿಯಸ್ಸಾಗಿ ಬರಬೇಕು ಅಂದ್ಕೊಂಡಿದ್ರಿ. ಬಟ್ ಯು ಗಾಟ್ ಒಂದು ಸೆಕೆಂಡ್ ಟೈಮ್ ಇತ್ತು ಅನಿಸ್ತಾ ಇತ್ತು ನನಗೆ. ನಿಮ್ಗೆ ಗೊತ್ತಿದೆ ಆ್ಯಕ್ಚುಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ, ಅದನ್ನು ಈಸಿಯಾಗಿ ಹೋಗ್ತಾ ಇದ್ದೀರಾ. ಬಟ್ ಇಟ್ಸ್ ಗುಡ್. ಒಂಚೂರು ಟೈಮ್ ತೊಗೊಳ್ಳಿ, ಇಟ್ ಎನ್ಹಾನ್ಸಸ್ ಮೋರ್ ಆ್ಯಕ್ಚುಲಿ. ಬ್ಯೂಟಿಫುಲ್. ನಿಮ್ಮಿಬ್ಬರು ಅತ್ತೆ ಸೊಸೆಯರು ಎಕ್ಸ್ಟ್ರಾರ್ಡಿನರಿ. ನೀವಂತೂ ಅತ್ತೆ ಥರನೇ ಕಾಣ್ತೀರಾ, ನೀವು ಸೊಸೆ ಥರನೇ ಕಾಣ್ತೀರಾ. ಐ ಎಂಜಾಯ್ಡ್. ವಿಲ್ ಡೂ ವಂಡರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರೂಪಾ ಮೇಡಮ್. ಹಾಂ, ಅವ್ರ ವಯಸ್ಸಿಗೆ ಆ ಅಭಿನಯ ಭಾಳ ಮನೋಜ್ಞವಾಗಿತ್ತು, ತುಂಬ ಎಕ್ಸಲೆಂಟ್. ಅದು ಡೈಲಾಗ್ಸ್ ಬರೀದೇನೆ ಸ್ಪಾಂಟೇನಿಯಸ್ ನನಗಂತೂ ಅನಿಸ್ತು. ಸ್ಪಾಂಟೇನಿಯಸ್ ಆಗಿ ಒಂದಾದ್ಮೇಲೆ ನನಗೆ, ಯಾಕಂದರೆ ಅತ್ತೆ ಸೊಸೆ ಜಗಳ ಆಡುವಾಗ ಅಲ್ಲಿ ಗ್ಯಾಪ್ ಕೊಟ್ಟರೆ ಯೋಚನೆ ಮಾಡಿ ಹೇಳೋ ಅಂಥದ್ದಿರಲ್ಲ, ಅಲ್ಲಿ ಭಾಳ ಇಮೋಷ್ನಲ್. ಸರ್, ಇದು ಅನುಭವಸ್ಥರಿಗೆ ಮಾತ್ರ ಗೊತ್ತಾಗುತ್ತೆ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ನೋಡಿ, ನನಗೆ ಬರಲಿಲ್ಲ ಇದು, ಶ್ರುತಿ ಮೇಡಮ್ ಬರಲಿಲ್ಲ, ಮೇಡಮ್ ಬಂದಿದೆ. ಗೊತ್ತಾಗುತ್ತೆ. ಎಲ್ಲರ ಮನೆ ದೋಸೆ ತೂತೆ. ಅಲ್ಲ ಸರ್, ಬಟ್ ಇನ್ನೊಂದು ಸರ್, ಅವ್ರು ದಿನಾಗ್ಲೂ ಸ್ಟೇಷನಲ್ಲಿ ಹಿಂಗೆ ಹೊಡೆದು ಅವ್ರಿಗೆ ಇವೆಲ್ಲ ಆ್ಯಕ್ಷನ್ನೇ ಅಲ್ಲ. ಇಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ನನಗನ್ನಿಸ್ತು ಆರಾಧನಾ ಕೂಡ ಡನ್ ಈ ಸೊಸೆ ರೋಲು. ಯಾಕಂದರೆ ಅವ್ರ ವಾಯ್ಸ್ ಸ್ವಲ್ಪ ಗಡಿಸಿದೆ ಪೂರ್ವಿ ಅವ್ರದ್ದು. ಹಾಗಾಗಿ ಅವರು ಸೊಸೆ ರೋಲ್ ಕೂಡ ಟ್ರೈ ಮಾಡ್ಬೋದು ನೆಕ್ಸ್ಟ್ ಟೈಮ್. ಅಷ್ಟೊಂದು ಹೊಗಳಿದ್ದಾರೆ ಎಸ್ ನಾರಾಯಣ್ ಸರ್. ಅವರು ನಿಮಗೆ ರೋಲ್ ಕೊಡದೇ ಇದ್ರೆ ಅನ್ಯಾಯ. ಯು ಮೀನ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಸರ್ ಲಾಕ್ ಆದ್ರಿ, ಚಿಟ್ಕೆ ಹೊಡಿದಾರೆ ಅಂದರೆ ಓಕೆ ಅಂತ ಸ್ಯಾಂಕ್ಷನ್. ಥ್ಯಾಂಕ್ ಯು ಸರ್. ಸ್ಯಾಂಕ್ಷನ್. ಬಟ್ ಮೇಡಮ್, ನೀವು ಹೇಳಿ, ರಿಯಲ್ ಕೇಸಸಲ್ಲಿ ಈ ಥರ ಅತ್ತೆ ಹೊಡೆದ್ರು ಅಥವಾ ಸೊಸೆ ಹೊಡೆದ್ರು ಅಂತ ಅದನ್ನ ಗಂಡಂದ್ರು ಬಂದು ಕಂಪ್ಲೇಂಟ್ ಕೊಟ್ಟ್ಯಾರ? ಹಾಂ, ಇವಾಗ ಗಂಡಂದ್ರದೇ ಸಂಘ ಇದೆಯಲ್ಲ, ಸಂಘ ಇದೆ ಅಧಿಕೃತವಾಗಿ, ಪತ್ನಿ ಪೀಡಕರ ಸಂಘ, ಹರಾಸ್ಡ್ ಹಸ್ಬೆಂಡ್ಸ್ ಅಸೋಸಿಯೇಷನ್. ಓಕೆ ಮೇಡಮ್, ಸೂಪರ್ ಆಗಿತ್ತು. ನೀವು ಇಷ್ಟೊಂದು ಟಫ್ ಆಫೀಸರ್ ಆಗಿದ್ರು, ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಹೇಳಿ. ಯಾಕೆಂದರೆ ನಮಗೂ ಒಂದು ಇನ್ಫಾರ್ಮೇಶನ್ ಬಂದಿದೆ, ನೀವು ಮಿಸ್ ಆಗಿರುವಾಗ 2 ಸಲ ಮಿಸ್ ದಾವಣಗೆರೆ ಆಗಿದ್ರಿ ಅಂತ. ನೋ ವಂಡರ್. ಅಷ್ಟು ಮಾತ್ರ ಅಲ್ಲ, 1 ಸಲ ಮಿಸ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿದ್ದೀರಿ. ಆವಾಗ ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ರು ಪ್ರೈಸ್ ಕೊಡು. ಮೇಡಮ್ ಏನಾದರೂ ಪೊಲೀಸ್ ಆಫೀಸರ್ ಆಗಿರಲಿಲ್ಲ ಅಂದರೆ ಮೋಸ್ಟ್ಲಿ ಸಿನಿಮಾ ಇಂಡಸ್ಟ್ರಿ ಬರ್ತಿದ್ರು ಏನೋ ಅನ್ಸುತ್ತೆ. ಆ್ಯಕ್ಟಿಂಗಿಗೆ ಬರ್ತಿರ್ಲಿಲ್ಲ, ಬಟ್ ಪ್ಲೇ ಬ್ಯಾಕ್ ಸಿಂಗಿಂಗಿಗೆ ಭಾಳ ಆಸೆ ಇತ್ತು ನನಗೆ. ನಮಗೋಸ್ಕರ ಚಿಕ್ಕ ಲೈನ್ ಹಿಂಗೆ ಗುಣಗ್ಬೋದಾ ಮೇಡಮ್? ಇದು ರಂಗಗೀತೆ, ಸಿರಿಸಂಪಿಗೆ, ಚಂದ್ರಶೇಖರ್ ಕಂಬಾರ್ ಅವ್ರದ್ದು. ಹೆಸರು ಸಿರಿ ಸಂಪಿಗೆ, ಕೆನ್ನೆ ಕೆಂಡ ಸಂಪಿಗೆ, ನಕ್ಕರೆ ಹೂವರಳಿದಾಂಗ, ಓ ಗೆಳತಿ ನಕ್ಕರೆ ಹೂ ಅರಳಿದಾಂಗ. ವಾವ್, ಥ್ಯಾಂಕ್ಸ್ ಫಾರ್ ದ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಚಿಲ್ಲರ್ ಪಾರ್ಟೀಸ್, ಎಸ್, ಥ್ಯಾಂಕ್ ಯು ವೆರಿ ಮಚ್. ಆ ಶೀತಲ್, ಚಿನ್ನ ಸಿಗತ್ತೆ ಅಂತ ನಂಬ್ಕೊಂಡು ಗುಂಡಿ ತೋಡ್ದಾಗ ಬೂದಿ ಸಿಕ್ಕಿದ್ರೆ ಹೇಗಾಗುತ್ತೆ? ಯಾಕೋ, ಯಾರಿಗೇನಾಯ್ತು ಇವಾಗ? ಆ ಕತೆ ಯಾಕೆ ಹೇಳ್ತೀಯಾ? ಏನೇನೋ ಸ್ಕೆಚ್ ಹಾಕೊಂಡು ಹುಡುಗಿನ ಲವ್ ಮಾಡಿ ಮದುವೆ ಆದ ಒಂದು ಪರಿಸ್ಥಿತಿ ಹೇಗಿದೆ ಗೊತ್ತಾ? ಆ ಕತೆ ಹೇಳಕ್ ಬರ್ತಿದ್ದಾರೆ ನಮ್ಮ ಪಂಚರ್ಸ್ ಆನ್ ಸ್ಟೇಜ್. ರವಿ, ಜೀವನ ಸಿಕ್ಕಾಪಟ್ಟೆ ಬೋರಿಂಗ್ ಕಣ. ಬೆಳಗ್ಗೆ ಆದ್ರೆ ಕಣ್ಣು ನೋವುತ್ತದೆ, ರಾತ್ರಿ ಮಲ್ಕೋಬೇಕಾದ್ರೆ ಅದೇ ನೋವುತ್ತದೆ, ಎಲ್ಲೂ ಖುಷಿನೇ ಇಲ್ಲ ಕಣ. ಹೂ ಕಣ, ಯಾಕೋ ಹಂಗೆ ಈ ಲೈಫ್? ಇನ್ನೇನ, ಇಲ್ಲಿವರೆಗೂ ಒಂದ್ ಲವ್ ಆಗ್ಲಿಲ್ಲ. ಕ್ಯಾಂಡಿ ಗೇಮ್ ಅಲ್ಲಿ ಗಂಟೆಗೆ ಒಂದ್ಸಲಿ ಲೈಫ್ ಸಿಗುತ್ತೆ. ಇನ್ನು 30 ಆಯ್ತಾ ಬಂತು, ಒಂದ್ ಲೈಫ್ ಸಿಕ್ಲಿಲ್ವಲ್ಲ. ಈ ಪ್ರೀತಿ ಅನ್ನೋದು ಅದಾಗದೇ ಆಗ್ಬೇಕು ಕಣ. ಅಮಿಕಂದಿರ್ತೀಯ, ಅದಾಗದೆ ಮಕ್ಕಳೇ ಆಗಲ್ಲ. ಎಲ್ಲಕ್ಕೂ ಡೆಡಿಕೇಶನ್ ಇರ್ಬೇಕು.
ಜಗ ನಿನ್ ಪ್ರಕಾರ ಪ್ರೀತಿ ಅಂದ್ರೆ ಏನಪ್ಪ? ನನ್ ಪ್ರಕಾರ ಪ್ರೀತಿ ಅಂದ್ರೆ ಎಲ್ ಬೋರ್ಡ್ ಗಾಡಿ ತರ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮದ್ವೆ ಆಗ್ಬಿಟ್ರೆ ಆ ಗಾಡಿಗೊಂದು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಡ್ರೈವಿಂಗ್ ಮ್ಯಾನ್ಯುವಲ್ ಇಟ್ಬಿಡ್ತಾರೆ. ಅಲ್ಲ ಜಗ ಪ್ರೀತಿನೇ ಮಾಡಿಲ್ಲ ಅಂತ್ಯ, ಈ ಎಲ್ ಬೇಕಂದ್ರಲ್ಲಿ ಹೋಗೋದು ಹೆಂಗಪ್ಪ ಗೊತ್ತು? ನೋಡೋ ರವಿ, ಕೆಲವೊಂದು ವಿಷಯನ ಅನುಭವಿಸ್ ತಿಳ್ಕೊಬೇಕು, ಇನ್ನು ಕೆಲವನ್ನ ಅನುಭವಸ್ತ್ರ ಹತ್ರ ಕೇಳಿ ತಿಳ್ಕೊಬೇಕು ಕಣ. ಇಷ್ಟೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ ಯಾವ್ದೋ ದೊಡ್ಡ ಸ್ಕೆಚ್ ಹಾಕಿದ್ಯಾ ಏನೋ ಮಗ? ಏನಿಲ್ಲ ಕಣ, ರಿಚ್ ಆಗಿರೋ ಹುಡುಗಿನ ನೋಡಿ ಲವ್ ಮಾಡೋದು, ಅವ್ಳು ರಿಚ್ ಅಂತ ಕನ್ಫರ್ಮ್ ಆದ್ಮೇಲೆ ಮದುವೆ ಮಾಡ್ಕೊಳ್ಳೋದು. ಮದ್ವೆ ಆದ್ಮೇಲೆ ಅವ್ಳು ರಿಚ್ ಅಲ್ಲ ಅಂತ ಗೊತ್ತಾದ್ರೆ ಐ ಆಮ್ ಎ ಬೇಕರ್ ಬಾಯ್, ಐ ಆಮ್ ಎ ಬೇಕರ್. ಅದಕ್ಕೂ ನನ್ನ ಹತ್ರ ಐಡಿಯಾ ಇದೆ. ಏನು? ಅವ್ರ ಹೆಂಗ್ ಡವ್ ಮಾಡ್ತಾರೋ ರೀ, ನನ್ಕಿಂತ ಒಳ್ಳೆ ಹುಡುಗಿ ಸಿಗ್ತಾರೆ ಅಂತ ಡವ್ ಮಾಡ್ದಂಗೆ ನಾವು ನಾ ನಿಮಗ್ ಸೆಟ್ ಆಗಲ್ಲ ಕಣ್ರಿ, ನಾ ನಿಮಗ್ ಸೆಟ್ ಆಗಲ್ಲ ಅಂತ ಡವ್ ಮಾಡ್ಬಿಡೋದು. ಅಂದ್ರೆ ನೀನ್ ಹೇಳ್ತಾ ಇರೋದು ನೀನ್ ಎಕ್ಸ್ಪೆಕ್ಟ್ ಮಾಡಿರೋ ಹುಡುಗಿ ಸಿಗ್ತಾಳೆ ಅಂತ? ಸಿಕ್ಕೇ ಸಿಗ್ತಾಳಮ್ಮ. ಯಾಕೆ ಹೇಳು? ಯಾಕೆ? ನಾನ್ ಕಲ್ಲು ಹೊಡಿತಾ ಇರೋದು ಮಾವನ್ ಕೈಗೆ, ಮಾವನ್ ಮರಕ್ಕಲ್ಲ. ಇದ್ದಿರೋದ್ಮೇಲೆ ಐಕಳಲ್ಲಮ್ಮ, ಗುರಿ ಇಟ್ಟೆ ಹೊಡಿತಿ. ನೋಡು ಮಗ, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಈ ಆಕ್ಸಿಡೆಂಟ್ ನಾವೇ ಹೋಗಿ ಗುದ್ದು ಆಗ್ಬೇಕು ಅಂತ ಏನಿಲ್ಲ. ಎದುರುಗಡೆ ಬಂದು ಗುದ್ದಿದ್ರು ಅದು ಆಕ್ಸಿಡೆಂಟ್. ಏನ್ ನೀನ್ ಮಾತನಾಡ್ತಾ? ನೋಡು ಮಗ, ಹಾ, ಗಂಡು ಮಗು ಹುಟ್ಲಿ ಅಂತ ಪ್ರೇ ಮಾಡು, ಹಾ. ಗಂಡು ಮಗುನೇ ಹುಟ್ಟುತ್ತೆ ಅಂತ ಪಾರ್ಟಿ ಮಾಡಕ್ ಹೋಗ್ಬೇಡ. ನಾನು ಆಗ್ಲೇ ಹೇಳ್ದೆ ತಾನೆ, ನಾನ್ ಕಲ್ಲು ಹೊಡಿತಾ ಇರೋದು ಮಾವನ್ ಕೈಗೆ, ಮರಕ್ಕಲ್ಲ. ನನ್ಗೆ ಆಲ್ರೆಡಿ ಹುಡುಗಿ ಸಿಕ್ಕಾಯ್ತಮ್ಮ. ಲೇ, ಒಂದ್ ರೌಂಡ್ ಪ್ರಪೋಸ್ ಮಾಡ್ಬಿಟ್ಟೆ. ಆಗ್ಲೇ ಸಿನಿಮಾನೇ ನೋಡ್ಬಿಟ್ಟಿದ್ಯೇನೋ? ಲೇ ಯಾರೋ ಅವಳು? ಬಡ್ಡಿ ಬಾಮ, ಅವಳ ಮಗಳು ಸರೋಜ ಕಣ. ಸರೋಜಾನಾ? ಮೆಟ್ಟರಿತೀನಿ. ಲೇ, ಹೆಂಗಿದ್ರು ರಿಚ್ ಫ್ಯಾಮಿಲಿ, ಮದ್ವೆ ಆಗಿ ಮಲಯಾಳಿ ಆಗ್ಬಿಡ್ತೀನಿ. ಅಲ್ಲ ಕಣೋ, ನೀನ್ ಪ್ರಪೋಸ್ ಮಾಡಿದಾಗ ಸರೋಜಾ ಏನು ಕೇಳಲಿಲ್ವಾ? ಲೇ, ಫಸ್ಟ್ ಟೈಮ್ ಮೀಟ್ ಆದಾಗ ಹುಡುಗಿರ್ ಏನು ಕೇಳಲ್ಲ ಕಣೋ. ಐ ಲವ್ ಯು ಅಂತ ಹೇಳಿರೋದು ಅರ್ಗಸ್ಕೊಳಕ್ಕೆ ಇಡೀ ದಿನ ತಗತಾರೆ. ಹಂಗು ಏನಾದ್ರು ಕೇಳಿದ್ರೆ ಹೇಳಿದ್ರಾಯ್ತು, ಸುಳ್ಳು ನಮ್ ರಕ್ತ ಸಂಬಂಧಿ ತಾನೆ. ಅಕಸ್ಮಾತ್ ಬಡ್ಡಿ ಬಾಮ ಕೇಳಿದ್ರೆ? ಲೇ, ಸಮುದ್ರ ಬಗದು ಚಿಪ್ಪಲ್ಲಿರೋ ಮುತ್ತನ್ನೇ ತಗದಾಯ್ತು. ಈ ಸೈಡ್ ಅಲ್ಲಿ ಬಿದ್ದಿರೋ ಜಾಗ್ಟೆ ಟಮಟೆಗೆಲ್ಲ ಯಾವನ ತಲೆ ಕೆಡ್ಸ್ಕತ ಮಗಳೇ. ಜಗ, ಬಡ್ಡಿ ಬಾಮ ಸರಿಗಿಲ್ಲ, ಬಡ್ದು ಬಾಯ್ಗಾಕ ತಲೆ ಹುಷಾರು. ಕರ್ಕೊಂಡು ಹೋಗ. ಲೇ ಜಗ, ಲೇ, ನೀನ್ ಕಿತ್ತೋಗಿರೋ ಸೈಕಲ್ ಎತ್ಕ ಹೋಗಲೇ, ಎತ್ಕೊಂಡ್ ಹೋಗಲೇ. ಹಾ ಹಾ ಹಾ, ಹೆಂಗ ನೋಡು, ಒಳ್ಳೆ ಓತಿಕ್ಕಾತ ಇದ್ದಂಗೆ. ಸರು, ಪ್ರಪಂಚದಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ, ನನ್ನಿಂದನೇ ಯಾಕೆ ಬಿಡ್ಬೇಕು? ಕೈಯಲ್ಲಿ 5 ಬೆರಳು ಇದ್ರು ಸಿಗರೇಟ್ ಹಿಡಿಯೋದು 2 ಬೆರಳು ಅಂತಾನೆ ಸರು. ಎಲ್ಲದಕ್ಕೂ ಕಾರಣ ಇರುತ್ತೆ. ಏನ್ರಿ ಗೋಳ್ ನಿಮ್ದು? ಪ್ರೀತಿನ ಗೋಳು ಅಂತ ಅಂದ್ಬಿಟ್ಟಲ್ಲ ಸರು, ಹಾಲ್ಟು ಕಿತ್ಕೊಂಡ್ ಬರ್ತೈತೆ. ಕೀರ್ತಿ ಬಿಸಾಕ್ಬಿಟ್ಟು ಬೇಡಪ್ಪ. ನಿನ್ನೆ ಹಾಯ್ ಲವ್ ಯು ಅಂತ ಹೇಳಿದ್ನಲ್ಲ, ಏನ್ ಯೋಚನೆ ಮಾಡಿದ್ರಿ? ನೆನ್ನೆನೆ ಐ ಹೇಟ್ ಯು ಅಂತ ಹೇಳಿದ್ನಲ್ಲ. ಅದು ನೆನ್ನೆ. ಇವತ್ತೇನಾದ್ರೂ ಹೇಳಿ ಐ ಲವ್ ಯು, ಐ ಹೇಟ್ ಯು. ನೆನ್ನೆ ಹೇಳಿದ್ದೆ ಹೇಳ್ತಾ ಇದ್ದೀರಾ? ನೀವ್ ಮಾತ್ರ ನೆನ್ನೆ ಹೇಳಿದ್ದೀನಿ ಹೇಳ್ಬೋದು, ನಾ ಹೇಳೋ ಹಾಗಿಲ್ವಾ? ರೀ, ಹಾಲ್ಟು ಹೊಡ್ಕೊಳ್ಳೋ ತರ ಲವ್ ಮಾಡ್ಲಾ, ಇಲ್ಲ ಆಲ್ಟೆ ಹೊಡೆದೋಗೋ ತರ ಲವ್ ಮಾಡ್ಲಾ? ಚಪ್ಪಲಿ ಕಿತ್ತೋಗೋ ತರ ಹೊಡಿಲ್ಲ ಅಥವಾ ಕಿತ್ತೋಗಿರೋ ಚಪ್ಪಲಿ ತಗೊಬಂದು ಹೊಡಿಲ್ಲ? ರೇ ಸರು, ನನ್ ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ವೇನ್ರಿ? ಇಷ್ಟ ಕಷ್ಟ ಇಲ್ಲ ಅಲ್ಲ, ನನಗೆ ಲವ್ ಮಾಡಕ್ಕೆ ಬರಲ್ಲ. ಲವ್ ಸಂಸಾರ ಎಲ್ಲ ಹಂಗೆ ಗೊತ್ತಾಗಲ್ಲ ಕಣ್ರಿ, ಮಾಡ್ತಾ ಮಾಡ್ತಾ ಗೊತ್ತಾಗೋದು. ಅಂದ್ರೆ ಗೊತ್ತಿರೋದೇ ಎಷ್ಟ್ ದಿನ ಮಾಡ್ತೀರಾ ಅಂತ ಏನಾದ್ರೂ ಯೋಚನೆ ಮಾಡಿ. ಅಂದ್ರೆ ನಿಮ್ಗೆ ಬೇರೆ ಲವ್ ಇತ್ತಾ? ಸತ್ಯ ಹೇಳಿ, ನಿಮ್ಗೆ ಬೇರೆ ಲವ್ ಇತ್ತಾ? ಇತ್ತು ಕಣ್ರಿ, ಅವ್ರ ಹೆಸರು ತಂಗ್ಯವ್ವ ಅಂತ. ಏನೇ ಹೇಳಿ, ನಿಮ್ ನಗು, ನಿಮ್ ಕೂದಲು, ನಿಮ್ ಗೆಜ್ಜೆ ಸದ್ದು ಎಲ್ಲ ಕೇಳಿ ಆರ್ಟ್ಗೆ ಕೈ ಹಾಕಿ ಪರ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. 5 ಸಲ ನೋಡಿದ್ದೀನಿ. ಏನ? ಮುಂಗಾರು ಮಳೆ ಫಿಲಂ. ರೀ, ನನ್ನ ಹತ್ರ 2 ಟೊಮೊಟೊ 15 ರೂಪಾಯಿ ಅಷ್ಟೇ ಇರೋದು. 15 ಸಲ ನೋಡಿದ್ದೀನಿ. ಏನ? ದುನಿಯಾ ಫಿಲಂ. ರೀ, ಆ ದುನಿಯಾ ನೋಡಿದಿರಾ? ಈ ಬಡವನ್ ಹೃದಯನೇ ನೋಡಿಲ್ವಲ್ರಿ? ನಮ್ಮ ಅಮ್ಮ ನೋಡು ಅಂದ್ರೆ ನೋಡ್ತೀನಿ. ಏನ? ಹೃದಯನ. ರೀ, ನಿಮ್ಮಮ್ಮ ಒಪ್ಕೊಂಡ್ರೆ ಒಪ್ಕೋತೀರಾ? ಇಲ್ಲಿ ನೋಡಿ, ನಮ್ಮಮ್ಮಂಗೆ ಈ ಕೆಲಸ ಗಿಲ್ಸ ಇಲ್ಲದೆ ಪುಂಡು ಪೋಕ ಅಳಿತಿರೋ ಹುಡುಗಂದ್ರೆ ಆಗಲ್ಲ. ನಮ್ಮಮ್ಮ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ರೇ, ಮೇಕಪ್ ಇಲ್ದೇ ಇರೋ ಹುಡುಗಿನ, ಕೆಲಸ ಇಲ್ದೇ ಇರೋ ಹುಡುಗನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದೇ ಕಷ್ಟ ಕಣ್ರಿ. ಅದ್ ಸರಿ, ನನಗೆ ಕೆಲಸ ಇಲ್ಲ ಅಂತ ಯಾರು ಹೇಳಿತ್ತು? ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಕನ್ನಡ ಮೀಡಿಯಂ. ಅದೇನೋ ನನಗೆ ಗೊತ್ತಿಲ್ಲಪ್ಪ. ನಮ್ಮಮ್ಮ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ ಅಷ್ಟೇ. ನಿಮ್ಮಮ್ಮ ಒಪ್ಕೊಂಡ್ರೆ ಒಪ್ಕೋತೀರಾ? ಅಪ್ಪ ಅಮ್ಮನ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಸರಿ, ನಾನು ಬರ್ತೀನಿ. ಹೌದು, ನಿಮ್ ಹಳೆ ಡವ್ ಹೆಸರೇನು? ಅದು ತಂಗ್ಯವ್ವ. ಇಟ್ಕೊಂಬಿಡಿ. ತಗೊಳ್ರಿ ನಿಮ್ ಬದ್ನೆಕಾಯಿ.
ಬೋರ್ ಹೊಡೆದವನಿಗೆ ಅದ್ರಲ್ಲಿ ನೀರು ಹೊಡೆಯಕ್ ಗೊತ್ತಿಲ್ವಾ? ಇದು ಸರಿ, ಇಲ್ದೇ ಇರೋ ಅಪ್ಪ ಅಮ್ಮನ್ ಎಲ್ಲಿಂದ ಕರ್ಕ ಬರ್ಲಿ? ರವಿ, ಹಲೋ ಹಲೋ, ಮಗ, ಯಾರು? ಮಗ, ಯಾರ ನೀನು? ಪ್ರಾಬ್ಲಮ್ ಅಲ್ಲಿ ಇದೀನಿ ಕಣೋ. ಹಲೋ, ನಾನು ಬಿಸಿ ಇದ್ದೀನಿ, ಇಡ ಫೋನು. ಅಪ್ಪ ಫೋನ್ ಮಾಡಿದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ. ದುಡ್ಡು ಕೇಳಿದ್ರೆ ನಿಮ್ಮನೆ ದೇವ್ರ ಮೇಲೆ ಆಣೆ. ಲೇ ಮಗ, ದುಡ್ಡು ಯಾವನ್ಕೋಬೇಕು? ನಿನ್ನಂತ ಒಳ್ಳೆ ಫ್ರೆಂಡ್ ಬೇಕು ಕಣೋ. friend. ಈ ಡೌಗೆಲ್ಲ ಏನ್ ಕಮ್ಮಿ ಇಲ್ಲ. ಹೇಳು, ಏನ್ ವಿಷಯ? ಮಗ, ಬಡ್ಡಿ ಬಾಮನ್ ಮಗಳಿಗೆ ಹೆಂಗೋ ಕ್ಯಾಚ್ ಹಾಕಬಿಟ್ಟೆ. ಅವಳ ಅಪ್ಪ ಅಮ್ಮನ್ ಕರ್ಕ ಮನೆಗ್ ಬಂದ್ಬಿಟ್ಲು ಕಣೋ. ನೋಡು ಮಗ, ಈ ಆಟದಲ್ಲಿ ನಾನಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಡಿಸ್ಟರ್ಬ್ ಮಾಡ್ಬೇಡ. ಮಗ, ನಮ್ಮ ಮನೆ ಪಕ್ಕದಲ್ಲಿರೋ ಹಾಸ್ಪಿಟಲ್ ನರ್ಸು ನಿನಗೆ ಸಿಕ್ಲಿ ಅಂತ ಮಾದೇಶ್ವರನಿಗೆ ಬೇಡ್ಕತ್ತೀನಿ ಕಣೋ. ಅಷ್ಟು ಚೆನ್ನಾಗಿದ್ದಾಳೇನೋ ಅವಳು? ಹಂಗೇನಿಲ್ಲ ಕಣೋ, ಅವಳು ಒಬ್ಬಳನ್ನೇ ನನ್ ಮನ್ಸಾರೆ ಸಿಸ್ಟರ್ ಅಂತ ಕರೆಯೋದು. ಇಂದು ಒಂದ್ ಜನ್ಮ. ನಾನು ಬಿಸಿ ಇದ್ದೀನಿ ಕಣ, ಆಮೇಲೆ ಮಾಡ. ಅಲ್ಲೇ ಮಗ, ಕಷ್ಟಕ್ಕಾಗದೇ ಇರೋ ಫ್ರೆಂಡು, ಸ್ಟ್ರೈಕಲ್ ಸಿಗದೆ ಇರೋ ಗುಂಡು ಇದ್ರು ವೇಸ್ಟು ಕಣ. ಜಗ ಮಗ, ಜಗ ಮಗ, ಟಚ್ ಮಾಡ್ಬಿಟ್ಟ ಕಣ. ಅದಕ್ಕೆ ನಾಯಿ ತರ ಬಂದ್ಬಿಟ್ಟೇನು ಮಗ. ಜಗ, ನಿನ್ ಸಮಸ್ಯೆ ಬೇರೆ ಅಲ್ಲ, ನನ್ ಸಮಸ್ಯೆ ಬೇರೆ ಅಲ್ಲ. ನಿನ್ ಹುಡುಗಿ ಬೇರೆ ಅಲ್ಲ, ನನ್ ಹುಡುಗಿ ಬೇರೆ ಅಲ್ಲ. ಬೆಟ್ಟರ್ಗೈತವೆ. ಅಂದ್ರೆ ನಿನ್ ಹುಡುಗಿ ಬೇರೆ ಅಲ್ಲ, ನನ್ ತಂಗಿ ಬೇರೆ ಅಲ್ಲ. ಮಗ, ಎಲ್ಪ್ ಮಾಡೋ. ನೋಡ, ನಿನ್ ಸಮಸ್ಯೆ ನಾನ್ ಬಗೆಹರಿಸ್ತೀನಿ. ಆರ್ಟಿಸ್ಟ್ ಆಗ್ಲೇ ರೆಡಿ ಮಾಡ್ಕೊ ಬಂದ್ಬಿಟ್ಯಾನ. ನಮ್ದು ಅವ್ರ ಸತ್ಯ ನಮಗ್ ಗೊತ್ತಿಲ್ವೇನೋ. ಇವನಾರು ಟಕೆಯ ಒಳ್ಳೆ ಜಿಲೇಬಿ ಹುಯ್ಯಂಗವ್ನೆ. ಎಲ್ಲದಕ್ಕಿಂತ ಮೊದಲು ನಾಂದಿ ಹಾಡೋಣ. ಹಾಡೋಣ. ಜಯ ಜಯ ಗುರುವಾರ. ಒಂದೇ ನಿಮಿಷ, ಲೋಡ್ ಆಗ್ತಿದೆ. ಜಯ ಜಯ ಗುರುವರ ಕರುಣ ಸಾಗರ, ಜಯ ದೀನ ಜನೋದ್ಧರ ಬಂಧುರ, ಜಯ ಕಲಿಮಲಧರ ವರ ದಿಗಂಬರ, ಜಯ ಜಯ ಗುರುವರ ಕರುಣ ಸಾಗರ. ಆರ್ಟಿಸ್ಟ್ ಕರ್ಕಬ ಅಂತಂದ್ರೆ ಇಲ್ಲಿ ಜನಪದ ಗೀತೆ ಆಡೋರ್ ಕರ್ಕ ಬಂದಿದ್ಯಲ್ಲ. ಅದು ಜನಪದ ಗೀತೆ ಅಲ್ಲ, ನಾಂದಿ ಗೀತೆ. ಆ ಫಾರ್ಮಾಲಿಟೀಸ್ ಅವ್ರು ಕಂಪ್ಲೀಟ್ ಮಾಡ್ಲಿ ಬಿಡು. ನಿನಗೆ ಯಾಕೋ ನಿನ್ ಹುಡುಗಿ ನಿನಗೆ ಸಿಗ್ಬೇಕು ತಾನೆ? ಸರಿ ಸರಿ ಕೊಳೆತು ನಾರ್ತಾ ಇರ್ತಕ್ಕಂತಹ ಈ ಸಮಾಜದಲ್ಲಿ ಬಿಡದ ಇಡ್ಲಿ ತರ ಇರೋ ನನ್ನ ಮಗನಿಗೆ ಮಿಡಲ್ ಕ್ಲಾಸ್ ಹುಡುಗಿ ಮೇಲೆ ಪ್ರೇಮಾಂಕುರವಾಗಿದೆ. ಐ ಡೋಂಟ್ ಲೈಕ್ ಇಟ್. ಈ ಕೋತು ನನ್ನ ಮಗನಿಗೆ 2,000 ರೂಪಾಯಿ ನೋಟ್ ನಾನು ಲವ್ ಮಾಡು ಅಂತ ಹೇಳಿದ್ರೆ ಚಲಾವಣೆ ಇಲ್ದಿರ 1,000 ರೂಪಾಯಿ ನೋಟ್ ನ ಲವ್ ಮಾಡ್ತಾ ಇದ್ದಾನೆ. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಇವನ್ಯಾರು ಟಕೆಯ ಮನೆ ಮುಂದೆನೆ ಹೊಗೆ ಹಾಕ್ಸಂಗವನಲ್ಲಮ್ಮ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನೇನು ಮಾಡಲಿ, ನಾನೆಲ್ಲಿ ಹೇಳಲಿ? ನನ್ನ ಸ್ವಾಮಿಯನ್ನು ಬೈಯುತ್ತಿರೋರು ಯಾರು? ಯಾರ ಇವ್ರು? ನೋಡ, ನಮ್ಮ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಉಂಡ್ರೆ ಹಂಗಿರುತ್ತೆ. ನಿನ್ಗೆ ಯಾಕಪ್ಪ, ನಿನ್ ಹುಡುಗಿ ನಿಂಗೆ ಸಿಗ್ಬೇಕು ತಾನೆ? ಸಿಗ್ತಾಳೆ. ಅಪ್ಪ, ದೊಡ್ಡ ಮನೆ ಪಾರ್ಟಿ ಕಣೋ, ಹಾಳು ಮಾಡ್ಬಿಡ್ಬೇಡಿ. ಅಪ್ಪ ಅದೆಲ್ಲ ಇರ್ಲಿ ರವಿ ಬಾಯ್ಲೆ. ನೀನು ಊಟ ಬಾಟ ಪೇಮೆಂಟ್ ಎಲ್ಲ ಮಾತಾಡಿದ್ಯಾ ತಾನೆ? ಊಟ ಕೊಟ್ಟು ಬಂದಂಗೆ ಆಗ್ತೀಯಲ್ಲ. ಮೂಗು ಪೇಮೆಂಟ್ ಸಿಗುತ್ತಲ್ಲ. ಅಲೋ, ಪರ್ಫಾರ್ಮೆನ್ಸ್ ಅವ್ರ ಮನೇಲಿ ಇಲ್ಲಲ್ಲ. ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ಅಲ್ಲ ನೋಡೋಣ, ನಾನು ಉಪೇಂದ್ರ ಅವ್ರ ಅಭಿಮಾನಿ, ನಾನು ಅವ್ರ ತರನೇ ಆಕ್ಟ್ ಮಾಡ್ತೀನಿ. ನೀನ್ ಬೇಜ ಮಾಡೋ ಸೂಪರ್ ಕಣೋ. ಏನಾದ್ರೂ ತಪ್ಪು ಮಾಡಿದ್ರೆ ಬಾಡೂಟಕ್ಕೆ ಬಾಳೆ ಎಲೆ ಆಗೋಯ್ತೀಯ. ಅಣ್ಣ ನನ್ನ ಪರ್ಫಾರ್ಮೆನ್ಸ್ ನೋಡೋಣ. ಜಯ ಜಯ ಗುರು. ನಿನ್ ಕಾಲ್ ಮುಗಿತೀನಿ ಸುಮ್ಮನೆ. ಏನ ಮಾತಾಡ್ತಾರೆ ಜನಪದ ಗೀತೆ? ಅದು ಜನಪದ ಗೀತೆ ಅಲ್ಲ ಕಣ, ನಾಂದಿ ಗೀತೆ. ಎಷ್ಟು ಮಾತಾಡ್ತೀರ? ನಡೀರ ಮನೆ ಹತ್ರ ಹೋಗೋಣ. ಯಾರು ನೀವೆಲ್ಲ? ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನೇನು ಮಾಡಲಿ, ನಾನೆಲ್ಲಿ ಹೋಗಲಿ? ಇವಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಕಂಪ್ನಿಗೆ ಇವಳನ್ನು ಸೇರಿಸ್ಬಿಡೋಣ. ಯಾರಿ ಬಾಲೆ ಬ್ರಹ್ಮ ಈಗಷ್ಟೇ ಕೆತ್ತಿ ಫ್ರೆಶ್ ಬಟ್ಟೆಯಲ್ಲಿ ಸುತ್ತಿ ಅಂದಾನ ಮೈ ತುಂಬ ಮೆತ್ತಿ ಹಾಲುಗೆನ್ನೆಯಲ್ಲಿ ಗುಳಿನ ಒತ್ತಿ ಒತ್ತಿ ಕಲ್ಸಿದಾರಲ್ಲ ಮ್ಯಾಮ್. ಐ ಲೈಕ್ ಇಟ್. ಐ ಲೈಕ್ ಇಟ್. ನನ್ನ ಮಗನೇ, ನಾನ್ ಮದ್ವೆ ಆಗ್ತಾರ ಹುಡುಗಿ ಅವಳಲ್ಲ. ಇವಳೆ ಚೆನ್ನಾಗಿದ್ದಾಳೆ, ಇವಳೆ ಮದ್ವೆ ಆಗ್ಬಿಡ. ಯಾರು ನೀವೆಲ್ಲ? ಅಯ್ಯೋ ಪ್ರೆಟಿ ಲೇಡಿ, ಯು ಡೋಂಟ್ ನೋ. ಇವಳು ಅವಳಲ್ಲ ತಾಯಿ. ವೇಟ್. ಓ ತಾಯಿ, ಮೈ ತಳುಕು ಬಳುಕು ಅನ್ನ ತೋರಿಸಿ ಕೊಳೆತಿರುವ ಸಮಾಜದಲ್ಲಿ ನನ್ನ ಮಗನ ಪಾಲಿಗೆ ಬೆಳಕಾಗಿ ಬಂದ ಆ ನಿಮ್ಮ ಮಗಳೆಲ್ಲಿ ತಾಯಿ ಮಗಳು? ಆರ್ಟಿಸ್ಟ್ ಕರ್ಕ ಬಂದ್ರೆ ಇವನ್ ಯಾವನು? ಅರೆ ಬಿಂದಿರ ನಾಯಿ. ನಿನ್ಗೆ ಹೇಳ್ದಷ್ಟು ಮಾಡೋ ಮುಚ್ಕೊಂಡು ಭಾಮ, ಬಡ್ಡಿ ಭಾಮ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನೇನು ಮಾಡಲಿ, ನಾನೆಲ್ಲಿ ಹೋಗಲಿ? ಎಲ್ಲಿಗಾದ್ರೆ ಹೋಗ್ ಸಾಯಿ. ಕಣ್ಣು ಕಾಣಿಸ್ಕೊಂಡ್ರೆ ಗುದ್ದಿ ಸಾಯಿಸ್ಬಿಡ್ತೀನಿ. ಸಂಬಂಧ ಮಾತಾಡೆ. ನನ್ನ ಮಗನ್ಗೆ ನಿಮ್ಮ ಮಗಳು ಸರೋಜನ ಮೇಲೆ ಲವ್ ಆಗಿದೆ. ನಿಮ್ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೊಡಿ. ನಾವು ವರ್ಲ್ಡ್ ನ ರಿಚೆಸ್ಟ್
ಫ್ಯಾಮಿಲಿಯಲ್ಲಿ ಒಬ್ರು ಬಚ್ಚಲಂತ ಬಾಯಲ್ಲಿ ಬಂಗಾರದಂತ ಮಾತಾಡಿದ್ಲು ಕಣ. ಭಾಮ ಭಟ್ಟಿ ಭಾಮ ಸರು 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 ಯಾಕೆ ನಗ್ತಿದ್ಯಾ? ಅಮ್ಮ ಹಾಗೆ ಸುಮ್ಮನೆ. ನೀನ್ ನನ್ನ ಮಗಳನ್ನ ಇಷ್ಟಪಡ್ತಿದ್ಯಾ? ನೀನು ಸರಿ, ಹಾಗಾದ್ರೆ ಹೊಳಗೋಗಿ ಹಾಲು ತಗೊಂಬ. ನನಗೆ ಗೊತ್ತಿತ್ತಮ್ಮ, ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಿರಿಯಾನಿ ಅಂತಂದ್ರೆ ಬೀದಿ ನಾಯಿ ಕೂಡ ಬಾಯಿ ಹಾಕುತ್ತೆ ಅಂತ. ಈ ಕೋತ ನನ್ನ ಮಗನಿಗೆ ಲಂಡನ್ ಇಂದ ಲಡ್ಡು ತರ ಇರೋ ಹುಡುಗಿನ ಕರ್ಕೊಂಡು ಮದುವೆ ಮಾಡ್ಬೇಕು ಅನ್ಕೊಂಡಿದ್ರೆ ಕಾಗೆ ಗಿಟ್ಟಿರ ತಿಥಿ ಪಾಯಸಕ್ಕೆ ನಾಲ್ಗೆ ಸಾಸ್ತಿದ್ಯಲ್ಲ ಮ್ಯಾನ್. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಅಂದ್ರೆ ಇಟ್. ನಿಮ್ಮ ಅಪ್ಪ ಅಮ್ಮ ಯಾಕೆ ಫುಲ್ಲು ಕಂಪನಿ ನಾಟಕದವ್ರ ತರ ಆಡ್ತಿದ್ದಾರೆ? ಬಟ್ಟೆ ಚೇಂಜ್ ಆದ್ರೇನು ಬ್ಲಡ್ ಚೇಂಜ್ ಆಗ್ಬೇಕಲ್ಲ. ಅವ್ರ ಹಂಗೆ ಅತ್ತೆ, ಅವ್ರ ಹಂಗೇನೆ. ಸರಿ ಅಲ್ಲಿ ಅಂದ್ರೆ ಒಳಗಡೆ ಸ್ವಲ್ಪ ಕೆಲಸ ಇದೆ, ಬಂದ್ಬಿಡ್ತೀನಿ, ಕೂತ್ಕೊಳ್ಳಿ. ಓಕೆ ಲೇ, ನೀನೇ ಅವ್ನ ನಾಯಿನೋ ಸ್ಕ್ರಿಪ್ಟ್ ಅಲ್ಲಿ ಇರೋದು ಮಾಡೋ. ಯಾಕೋ ನಾನೇಕೋ ಮಾಡ್ಬೇಕು, ನೀನ್ ಹೇಳ್ದಂಗೆ ನಾನೇಕೋ ಕೇಳ್ಬೇಕು. ನೀನೇನ್ ಡೈರೆಕ್ಟ್ ಏನೋ ಈಡೇಟ್ ಫಲೋ ಎಚ್ಕೆ ಮಾತ್ರ ನಮ್ಮ ಮಗನ ಇರೋ ಬರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ. ಏನೋ ನೀನೇ ಅವನ ಕೇಳಕ್ಕೆ ರೆಡಿ ಈಡೇಟ್ ಫಲೋ. ನಿನ್ಗೆ ಫಿಗರ್ ಇಂಪಾರ್ಟೆಂಟು, ನನಗೆ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟು. ಇವನು ಆಲ್ರೆಡಿ ಆರ್ಟಿಸ್ಟ್ಗಳು. ಆರ್ಡಿನರಿ ಆರ್ಟಿಸ್ಟ್ ಕರ್ಕಬ ಅಂತಂದ್ರೆ ಆಲ್ರೆಡಿ ಆರ್ಟಿಸ್ಟ್ ಕರ್ಕ ಬಂದಿದ್ಯಲ್ಲ. ಏಯ್, ಹೈವೇಲಿ ಎಷ್ಟೇ ಸ್ಪೀಡ್ ಆಗಿ ಹೋದ್ರು ಟೋಲ್ ಗೇಟ್ ಸಿಕ್ಕಿದ ತಕ್ಷಣ ಬ್ರೇಕ್ ಹಿಡಿಬೇಕು ಕಣ. ಈಗೇನೋ ಪರ್ಫಾರ್ಮೆನ್ಸ್ ಮಾಡಕ್ ಬಿಡ್ತೀಯ ಅಥವಾ ಇರೋ ಬರೋ ಸತ್ಯ ಎಲ್ಲ ಹೇಳ ಮಾಡು, ಹಾಡು ಮಗನೇ ಹಾಡು. ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಪ್ಪರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಜಗದೀಶ್ ಕುಮಾರ. ನಿನ್ ತಪ್ಪಲ್ಲ ಕಣ, ನಿನ್ನ ಕರ್ಕ ಬಂದವನಲ್ಲ ಈ 3 ಅಡಿ ಭದ್ರಾವತಿ ಗೋಲ್ಡು. ಪೇಮೆಂಟ್ ಪ್ರಾಬ್ಲಮ್. ಹೋಗ್ ಕುತ್ಕಮ್ಮ ಸುಮ್ನೆ. ನಾನು ವಾಕಿಂಗ್ ಸ್ಟಿಕ್ ಕೊಡಮ್ಮ. ಭಾಮ ಭಟ್ಟಿ ಭಾಮ ಕೊಂಡಿನೇ ಮುಡ್ದಾಗೈತೆ, ಸುಮ್ನಿರಮ್ಮ. ಹಾಲು ಕೊಡಮ್ಮ. ತಗೊಳ್ಳಿ. ಬಾಲೆ ಇದೇನಿದು? ಹಲೋ ಹ್ಯೂಮನ್ ಮೇಲ್. ಈ ಕೋಟ್ಯಾಧೀಶ್ವರ ಮೋಹನನಿಗೆ ಕೇವಲ ಹಾಲೆ. ಐ ಡೋಂಟ್ ಲೈಕ್ ಇಟ್. ಹೋಗೋ ಕೊಟ್ಟಿ ಪುಡಿ ಮಾಡಿರೋ ಬಾದಾಮ್ ಹಾಲು ತಗೊಂಡ್ ಬಾ. ಅಯ್ಯೋ ಶಿವ ಶಿವ, ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಪೇಮೆಂಟ್ ಇಲ್ಲ. ಡೈಲಾಗ್ ಬಿಡು. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನೇನು ಮಾಡಲಿ, ನಾನೆಲ್ಲಿ ಹೋಗಲಿ? ಇಷ್ಟೊಂದು ಶ್ರೀಮಂತರಾಗಿರೋ ನಮ್ಗೆ ಬರೀ ಹಾಲ, ಬಾದಾಮಿ ಹಾಲು ತಕೊಂಡ್ ಬಾ. ಕೊಟ್ಟಿ ಪುಡಿ ಮಾಡಿರೋ ಬಾದಾಮ್ ಹಾಲು ತಗೊಂಡ್ ಬಾ ತಾಯಿ. ಅಮ್ಮ ಕುಟ್ಟಕ್ಕೇನು ಇಲ್ಲ, ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬಮ್ಮ. ಆಯ್ತಮ್ಮ. ಲೇ ನನ್ನ ಮಕ್ಕಳ, ಟೀಗೆ ಗತಿ ಇಲ್ದೇದವ್ರು ಬಾದಾಮಿ ಹಾಲು ಕೇಳ್ತಿದ್ದೀರಲ್ರು. ಲೇ, ರಾತ್ರಿ ಎಲ್ಲ ನಾಯಿ ತರ ಕುತ್ಕೊಂಡ್ ಸ್ಕ್ರಿಪ್ಟ್ ಬರ್ದ್ರೆ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹಾಳು ಮಾಡ್ತಿರಲ್ರು. ಸಂಬಂಧದ ಬಗ್ಗೆ ಮಾತಾಡೋ. ಸಂಬಂಧ ಯೋ ಮ್ಯಾನ್, ರಿಲೇಶನ್ಶಿಪ್ ಏನ್ ಮ್ಯಾನ್ ನೀನ್ ಮಾತಾಡ್ತಾ ಇರೋದು? ನಾನು ಇನ್ನೂ ಹುಡುಗಿನ ಟೇಸ್ಟೇ ಮಾಡಿಲ್ವಲ್ಲ. ಐ ಮೀನ್ ವಧು ಪರೀಕ್ಷೆನೆ ಮಾಡಿಲ್ಲ ಅಂತ ಹೇಳ್ದೆ ಮ್ಯಾನ್. ಲೇ, ಎಲ್ಲ ಟೆಸ್ಟ್ ನಾನು ಮಾಡ್ಕೊಂಡಿದ್ದೀನಿ, ಬರೀ ಮಾತಾಡ ಅಷ್ಟೇ. ಯೋ ಬ್ಲಡಿ ಇಡಿಯಟ್ ಫೆಲೋ, ಎಲ್ಲಾನು ನೀನೇ ಡಿಸೈಡ್ ಮಾಡಿದ್ರೆ ಅಪ್ಪ ಅಮ್ಮ ಅಂತ ನಮ್ಮನ್ನ ಯಾಕೆ ನಾನು ಕರ್ಸ್ತೆ? ಐ ಡೋಂಟ್ ಲೈಕ್ ಇಟ್. ಬೀಗ್ರೆ ಹೇಳಿ ಬೀಗತಿ. ಲೇ, ನಮ್ಮ ಹುಡುಗಿ ನನ್ನ ಇಷ್ಟ, ಅವಳಿಗೆ ಡ್ಯಾನ್ಸರ್ ಬರ್ಲಿ ಏನಾರ ಬರ್ಲಿ ಏನಾರ ಮಾಡ್ಕೊತೀನಿ. ಸುಮ್ ಕೂತ್ಕೊ. ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಳ್ಳೋ. ಕಾಂತ, ನನ್ನ ಮನೆ ಸೊಸೆಯಾಗೋಳಿಗೆ ಕುಣಿಯೋಕೆ ಬರುತ್ತಾ ಕೇಳು ಕಾಂತ. ಬರ್ಲೇಬೇಕು ಬರ್ಲೇಬೇಕು. ಬರುತ್ತೆ ಬರುತ್ತೆ. ಮಗಳೇ, ಗಲ್ಲಿಲ್ ಕಲ್ತಿದ್ದಿಲ್ಲ ಬೆಳ್ಳಿ ಡಾನ್ಸು, ಹಾಡು ಹಾಡು ಕಾಂತ, ನೋಡೋಣ. ಏನ್ ಕಾಂತ ಇದು? ಕುಣಿ ಅಂತ ಹೇಳಿದ್ರೆ ಕತ್ತೆ ಕಾಲ್ಗೆಜ್ಜೆ ಕಟ್ಕೊಂಡು ಕುಣ್ದಂಗೆ ಆಗ್ತಾ ಇದೆ. ಐ ಡೋಂಟ್ ಲೈಕ್ ಇಟ್. ಕೋಟ್ಯಾಧೀಶ್ವರನ ಮನೆಗೆ ಸೊಸೆಯಾಗಿ ಬರೋಳಿಗೆ ಕುಣಿಯೋಕೆ ಬರಲ್ಲ ಅಂತಂದ್ರೆ ಹೇಳಿದ್ರೆ ಇದು ದೊಡ್ಡ ಅವಮಾನ ಕಾಂತ. ಅಟ್ಲೀಸ್ಟ್ ಈ ಬೋಗಲ್ಲ ಇವಳಿಗೆ ಹಾಡಕ್ಕಾದ್ರೂ ಬರ್ತಾ ಕೇಳು ಕಾಂತ. ಹಾಡ್ಲೇಬೇಕು ಹಾಡ್ಲೇಬೇಕು. ಹಾಡ್ತಾಳೆ ಹಾಡ್ತಾಳೆ. ಸರು ತಗೋ, ಮಲ್ನಾಡ್ ಅಡ್ಕೆ ಮೈಸೂರು ಇಳೆದಾಳೆ. ಹೋ ಬಿಡು ಬಿಡು. ಏನ್ ಕಾಂತ ಇದು? ಹಾಡು ಅಂತ ಹೇಳಿದ್ರೆ ನದಿ ದಂಡೆಯಲ್ಲಿ 1 ಡಜನ್ ಕತ್ತೆಗಳು ಒಟ್ಟಿಗೆ ಕುತ್ಕೊಂಡು ಅರ್ಥಾಗ ಆಗ್ತಾ ಇದೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಯೋ ಬ್ಲಡಿ ಇಡಿಯಟ್ ಫೆಲೋ, ನನಗೆ ಇವಳು ಇಷ್ಟ ಆಗ್ತಾ ಇಲ್ಲ. ನೋಡು, ನೀನು ಅಭಿರುಚಿ ಇಲ್ಲದಿರೋ ಅಬ್ಬೆ ಪಾರಿನ ಲವ್ ಮಾಡಿದ್ಯಾ ಮ್ಯಾಮ್.
ಯಾವ ಮನೇಲಿ ಕಲೆಗೆ ಬೆಲೆ ಇರೋದಿಲ್ವೋ ಆ ಜಾಗದಲ್ಲಿ ನಾನು 1 ನಿಮಿಷ ಕೂಡ ಇರೋದಿಲ್ಲ. ಐ ವಿಲ್ ಮೂವ್ ನೌ. ಲೇ ಅವಳು ನನ್ನ ಹುಡುಗಿ, ಹಾಡ್ಲಿ ಬುಡ್ಲಿ ನಿನಗೇನು, ಮುಚ್ಕೊಂಡು ಕೂತ್ಕೊಳ್ಳ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನಾನೇನು ಮಾಡಲಿ, ನಾನೆಲ್ಲಿ ಹೋಗಲಿ? ನನಗೂ ಈ ಸಂಬಂಧ ಇಷ್ಟ ಇಲ್ಲ ಡಾರ್ಲಿಂಗ್. ಲೆಟ್ಸ್ ಗೋ. 1 ನಿಮಿಷ ನೋಡು ಮ್ಯಾನ್, ನನ್ನ ಮಾತನ್ನ ಮೀರಿ ನೀನು ಇವಳನ್ನೇನಾದ್ರೂ ಮದುವೆ ಆದ್ರೆ ನನ್ನ ಆಸ್ತಿಲಿ ಕೆಲವು ಕಾಸು ಕೂಡ ಸಿಗೋದಿಲ್ಲ. ಹಾಗು ಯಾವ್ದಾದ್ರು ಮನೇಲಿ 6 ಅಡಿ 3 ಅಡಿ ಜಾಗದಲ್ಲಿ ಹೆಣ ತರ ಕೊಳಿತಾ ಬಿದ್ದಿರೋ ಮ್ಯಾನ್, ಹೆಣ ತರ ಕೊಳಿತಾ ಬಿದ್ದಿರೋ. ಡಾರ್ಲಿಂಗ್, ನಾಟಕ ಮುಗಿಯೋ ಹಂತಕ್ಕೆ ಬಂದಿದೆ. ಮಂಗಳಗೀತೆ ಹಾಡು ಮುಗಿಸೋಣ ಬಾ. ಕಮಾನ್ ಪೊಸಿಷನ್. ಮಂಗಳಾರತಿಯ ಬೆಳಗಿರೋ ಮಾದೇವನಿಗೆ ಹೂವ ಚೆಲ್ಲಾಡ ಬಂದಿರೋ. ಮಂಗಳಾರತಿ. ನಾನು ಸಿಗಾರ್ ಕೊಡು ಮ್ಯಾನ್, ಸಿಗಾರ್. ಕಾಂತ, ಪೇಮೆಂಟ್ ಬಂದ್ಮೇಲೆ ಈ ಪತ್ರೋಳಿಗಳ ಹತ್ರ ನಮ್ಗೇನ್ ಕೆಲಸ? ನಡಿ ಹೋಗೋಣ. ಯಾರನ್ನೋ ಕರ್ಕೊಂಡ್ ಬಂದಿದ್ಯೋ? ಅತ್ತೆ ಅಳಿ ಅಂದ್ರೆ ಅತ್ತೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಿಲ್ಲ. ನೀವು ನನ್ನ ಮಗಳನ್ನ ಮದ್ವೆ ಆಗೋದು ಬೇಡ ಬೇಡ ಅಳಿ ಅಂದ್ರೆ ಬೇಡ. ಹೊಸ್ದಾಗ್ ಡ್ರಾಮಾ ಶುರು ಮಾಡ್ತಾವಳಲ್ಲ. ನಿಮ್ಮತ್ತೆ ಅಲ್ವೇನಪ್ಪ ಡೌರಾಣಿ. ಅತ್ತೆ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಇವಳು ನಮ್ಮ ಮದುವೆ ಆಗಿ ಆಮೇಲೆ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನತ್ತೆ, ಒಪ್ಪಿಸ್ತೀನಿ. ಲೇ ರವಿ, ತಾಳಿ ಹಾರ ಕೊಡ. ತಾಳಿ ನಾನೇ ಮದ್ವೆ ಆಗಕ್ಕೆ ಅಂತ ಒಂದು ಇಟ್ಕೊಂಡಿದ್ದೆ. ಯಾವ ನಾಯಿ ಏನ್ ಕೊಡ್ತದ ನಿನ್ಗೆ? ಕೊಡು ಹಾರ. ಎಲ್ಲ ಯಸಿರೋ ಹುಡುಗ್ರ. ಕಲ್ಯಾಣವೇ ಜಗ್ಗ ಕಲ್ಯಾಣವೇ. ಏನ ಇವರು ಪೇಮೆಂಟ್ ಕೊಟ್ಟಿದ್ರು ಆಡ್ತಾರಲ್ಲ. ನಮ್ಮ ಹುಡುಗರು ಪೇಮೆಂಟ್ ಮಾತಾಡೋರಲ್ಲ ಕಣೋ, ಪರ್ಫಾರ್ಮರ್ಸು. ಅತ್ತೆ ಅಪ್ಪ ಅಮ್ಮ ಬೇರೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ರು. ಇವಾಗ ಇವಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಲಿ ಅತ್ತೆ, ಎಲ್ಲಿಗೆ ಹೋಗ್ಲಿ? ನೀವು ಹೊರಬೇಡಿ ಅಳಿ ಅಂದ್ರೆ. ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಿಮ್ಮ ಮಗಳನ್ನ ಎಲ್ಲರ ಜೊತೆ ಕರ್ಕೊಂಡು ಹೋಗೋರಂತೆ. ಅಳಿ ಅಂದ್ರೆ ನಾನ್ ನಿಮ್ಗೆ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ, ಎಲ್ಲ ಆಸ್ತಿ ಪತ್ರ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ ಅಳಿ ಅಂದ್ರೆ. ಮಗ ಹೊಡೆದಿಯಲ್ಲ ಜಾಕ್ಪಾಟು. ಮಗ ಬಾಟ್ಲಲ್ಲಿರೋ ಎಣ್ಣೆನೇ ಬಿಡಲ್ಲ, ಇನ್ ಗ್ಲಾಸಲ್ಲಿದ್ರೆ ಬಿಡ್ತೀನೇನೋ. ಆಗ್ಲೇ ಹಂಗೆ ನೀವಾಗ ಕೇಳ್ಬೇಕಾ? ಇನ್ನು ಕತ್ಲೆಯಲ್ಲಿ ನೆರಳಿಗೇನ್ ಕೆಲ್ಸ ಅಲ್ವಾ? ಮುಚ್ಕೊಂಡು ಹೋಗು ಅಂತ. ಇಷ್ಟೋ ತನಕ ನಾನ್ ಬೇಕಿತ್ತು, ಮದ್ವೆ ಆದ್ಮೇಲೆ ಮಗನೇ ಫ್ರೆಂಡ್ಶಿಪ್ ಬೆಲೆನೇ ಇಲ್ವೇನೋ? ಫ್ರೆಂಡ್ ಹೋಗೋ, ಶಿಪ್ ಸಿಕ್ಕದ್ಮೇಲೆ ಯಾವ ಫ್ರೆಂಡ್? ಒಳ್ಳೆ ಮರ್ಯಾದೆ. ಚಿನ್ನ 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 ಏನು ಅಂದ್ರೆ ನಂಗೆ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡೋ ಟೈಮ್ ಏನೇ, ಆಟ ಆಡೋ ಟೈಮ್ ಕಡೆ. ಆಟ ಆಡ್ಕೊಳ್ಳಿ. ಇಬ್ರು ಸೇರ್ಕೊಂಡು ಆಡ್ಬೇಕು ಕಣೆ. ಚಿನ್ನ, ನನ್ ಕಂಡ್ರೆ ನಿಂಗೆ ಇಷ್ಟ ಅಲ್ವಾ? ಇಷ್ಟನೇ. ನಿಮ್ಮ ಮನೆಗೆ ಯಾವಾಗ ಹೋಗೋಣ? ಏನಂದ್ರೆ ನಿಮ್ಮ ಮನೆಗೆ ಯಾವಾಗ ಹೋಗೋಣ? ನನಗ್ ಮನೆ ಇದ್ದಿದ್ರೆ ನಿಮ್ಮ ಮನೇಲಿ ಯಾಕೆ ನೋಣ ಹೊಡಿತಾ ಇದ್ದೆ? ಲೇ ನಿಮ್ಮ ಅಮ್ಮನಿಗೆ ಎಷ್ಟು ಆಸ್ತಿ ಇದೆಯಾ? ಅಯ್ಯೋ ಬೇಜಾನಿದೆ. ಆಸ್ತಿನೆಲ್ಲ ಬಿಟ್ಬಿಟ್ಟು ನಿಮ್ಮ ಅಮ್ಮನ್ನೇ ಇಲ್ಲೇ ಬಿಟ್ಬಿಟ್ಟು ಹೋಗಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ ಕಣೆ. ಇಲ್ಲೇ ಇದ್ಬಿಡೋಣ. ನಮ್ಮ ಅಮ್ಮ ಇನ್ನೊಬ್ರೇ ಇರ್ತಾರೆ, ಮತ್ತೆ ನಮ್ಮ ಜೊತೆ ಬಂದ್ಬಿಡ್ತಾರೆ. ಎಲ್ಲಿಗೆ? ನಮ್ಮ ಮನೆಗೆ. ಯಾಕೆ? ಯಾಕೆ ಅಂದ್ರೆ ಅವ್ರಮ್ಮ ಅಲ್ಲ ರೀ, ದೇವ್ರು. ನನ್ ಮದ್ವೆ ಆದ ತಕ್ಷಣನೇ ಇರೋ ಬರೋ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಕೊಟ್ಬಿಡ್ತೀನಿ, ಬಡ್ಡಿ ವ್ಯವಹಾರನು ಬಿಟ್ಟು ನಿನ್ ಜೊತೆನೆ ಬಂದ್ಬಿಡ್ತೀನಮ್ಮ ಅಂತ ನನ್ ಮೇಲೆ ಪ್ರಮಾಣ ಮಾಡಿದ್ರು ಕಣ್ರಿ. ಸರೋ ಏನ್ ಹೇಳ್ತಾ ಇದೀಯ ಸರೋ? ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರ್ದ್ಬಿಟ್ರ? ಹೌದ್ರಿ. ಲೇ ಯಾವ ಅಮ್ಮನೆ ಇರೋದೊಬ್ಬಳು ಮಗಳಿಗೆ ಬರೆಯೋದ್ ಬಿಟ್ಬಿಟ್ಟು ಅನಾಥಾಶ್ರಮಕ್ಕೆ ಯಾಕೆ ಬರೆದ್ರು? ಯಾರಿ ಮಗಳು? ನೀನೇ. ಯಾರು ಹೇಳಿದ್ದು? ನೀನೇ ಹೇಳ್ದಲ್ಲ. ನನ್ನ ಮಗಳಲ್ಲ, ಮತ್ತೆ ಅವ್ರ ಮನೆ ಕಸ ಗುಡ್ಸ್ಕೊಂಡು ಪಾತ್ರೆ ತೊಳ್ಕೊಂಡಿದ್ದೆ, ಮಗಳ ಹತ್ರ ಸಾಕೊಂಡಿದ್ರು. ಹೌದಾ? ಹಂಗಂದ್ರೆ ಅವ್ರ ಮನೆ ಕೆಲಸದವಳ. ಕೆಲಸದವಳ. ನಾರಾಯಣ್ ಸರ್, ಹೇಗನ್ನಿಸ್ತು ಸರ್ ಈ ಸ್ಕಿಟ್ಟು? ಐಡಿಯಾ ಚೆನ್ನಾಗಿದೆ. ಇದರಿಂದ ಏನು ಕಲಿತೀವಿ ಅಂದರೆ ಅತಿ ಆಸೆ ಗತಿ ಕೇಡು, ನ್ಯಾಯವಾದ ರೂಟಲ್ಲಿ ಹೋಗು ಅಂತ ಸ್ಕಿಟ್ ಬರ್ದಿದ್ದಾರೆ. ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಆಮೇಲೆ ಇಲ್ಲೂ ಕೂಡ ನಮಗೆ ಆರ್ಟ್ ಡೈರೆಕ್ಟ್ರು ಕಾಣಿಸ್ತಾ ಇದ್ರು. ಅವರಿಬ್ಬರು ಲವ್ ಎಪಿಸೋಡ್, ಕೊನೆ ಲವ್ ಎಪಿಸೋಡಲ್ಲಿ ಆಮೇಲಿಂದ ಹೂವೆಲ್ಲ ಎಸೆಯೋದು ಸ್ವಲ್ಪ ಖರ್ಚಾಗುತ್ತೆ, ಹೂವಿಗೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು. ಆದರೂ ಕೂಡ ಆ ದೃಶ್ಯ ಚೆನ್ನಾಗಿ ಬರಬೇಕು ಅಂತ ಖರ್ಚನ್ನು ಲೆಕ್ಕ ಮಾಡದೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆರ್ಟ್ ಡೈರೆಕ್ಟ್ರು. ಒಟ್ಟಾರೆ ಈ ಸ್ಕಿಟ್ಟು ಮನರಂಜನೆಗೆ ಅದ್ಭುತ. ಥ್ಯಾಂಕ್ ಯು ಸರ್. ಶುಭವಾಗಲಿ. ಪ್ರತಿ ಮೇಡಮ್, ಈ ಸ್ಕಿಟ್ಟಿನ ವಿಶೇಷತೆ ಏನು ಅಂತಂದರೆ, ಸಾಮಾನ್ಯವಾಗಿ ಒಂದು ಸ್ಕಿಟ್ಟಲ್ಲಿ ಯಾರು ಒಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತ ಗುರುತಿಸ್ತಿದ್ವಿ. ಆದರೆ ಈ ಸ್ಕಿಟ್ಟಲ್ಲಿ ಬಂದಂಥ ಪ್ರತಿಯೊಬ್ಬ ಕಲಾವಿದರು ಸಿಕ್ಕಂಥ ಅವಕಾಶನ ಅತ್ಯಂತ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡು ಆ್ಯಕ್ಟ್ ಮಾಡಿದ್ರು. ಜಗದೀಶ್ ಮತ್ತು ಪಿ ಕೆ, ನಿಮ್ಮಿಬ್ಬರ ಆ್ಯಕ್ಟಿಂಗ್ ನೋಡ್ತಾ ನೋಡ್ತಾ ಜಗದೀಶ ಬೈತಾ ಇದ್ದ ಏನು ಅಂತ,
ಇವ್ರು ಯಾರು ಕಂಪ್ನಿ ನಾಟಕದವ್ರು ಕರ್ಕೊಂಡು ಬಂದಿದ್ದೀರಾ ಅಂತ. ನನಗೆ ಅದು ತುಂಬಾ ಕನೆಕ್ಟ್ ಆಗ್ತಾಯಿತ್ತು. ನಾನು ಕಂಪ್ನಿ ನಾಟಕದವಳಾದ್ದರಿಂದ ನನಗೆ ಅರ್ಥವಾಗುತ್ತೆ, ಕಂಪ್ನಿ ನಾಟಕದಲ್ಲಿರುವ ಕಲಾವಿದರಿಗೆ ಮಾತ್ರ ಇಷ್ಟೊಂದು ಪರ್ಫೆಕ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಎಲ್ಲರೂ ಕೂಡ ದಿನ ದಿನ ಎಷ್ಟು ಒಳ್ಳೊಳ್ಳೆ ಕಲಾವಿದರಾಗಿ ಬೆಳೀತಾ ಇದ್ದೀರಾ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾಯಿದೆ. ಈ ಸ್ಕಿಟ್ಟಲ್ಲಿ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರಿ, ಎಂಟರ್ಟೈನ್ ಮಾಡಿದ್ರಿ, ತುಂಬಾ ಖುಷಿ ಆಯಿತು. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್? ಟು ಬಿ ಫ್ರ್ಯಾಂಕ್ ತುಂಬಾ ಮುದ್ದಾಗಿತ್ತು. ಎವ್ರಿಬಡಿ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರೂಪಾ ಮೇಡಮ್? ತುಂಬ ಚೆನ್ನಾಗಿತ್ತು. ನನಗಂತೂ ನಗ್ತಾ ನಗ್ತಾ ಕಣ್ಣಲ್ಲಿ ನೀರು ಬಂತು, ಕಣ್ಣಲ್ಲಿ ನೀರು ತುಂಬ್ಕೋತು, ಅಷ್ಟು ಚೆನ್ನಾಗಿತ್ತು. ಸಕ್ಸಸ್ ಕಂಡ್ರೋ, ಸಕ್ಸಸ್. ಎಸ್ ಎಸ್, ಹೈ ಫೈ. ನಾವು ಹೈ ಫೈ. ನಗ್ಸ್ತಾ ಕಣ್ಣಲ್ಲಿ ನೀರು ಬರ್ಸಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಎಸ್ಪೆಷಲಿ ಉಪೇಂದ್ರ ಅವ್ರ ಡೈಲಾಗ್ಸ್ ತುಂಬ ಚೆನ್ನಾಗಿ ಹೇಳಿದರು ಅವ್ರ ಶೈಲಿಲಿ. ವೆರಿ ನೈಸ್. ಥ್ಯಾಂಕ್ ಯು. ಶುಭ. ಥ್ಯಾಂಕ್ ಯು ಮ್ಯಾಮ್. ನಿರಂಜನ್ ಸರ್, ಒಂದು ರಿಕ್ವೆಸ್ಟ್ ಇದೆ. ಹೇಳಪ್ಪ. ಮ್ಯಾಮ್, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತ ಎಲ್ಲರೂ ಯೋ ಇಲ್ಲಪ್ಪ, ಇಲ್ಲಿ ಏನು ಡ್ಯಾನ್ಸ್ ಮಾಡಿಸ್ಬೇಡಿ ನನಗೆ. ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ನಿಮ್ಮನ್ನು ನೋಡಿ ನಗ್ಲಿಕ್ಕೆ ಬಂದಿದ್ದೀನಿ. ಆಮೇಲೆ ನಾನು ಅಲ್ಲ, ಏ ರಾಘವೇಂದ್ರ ಸರ್, ಅವರು ಸ್ಟೇಷನ್ ಎಲ್ಲಿ ಅಂತ ಹೇಳ್ತಾರೆ, ಅಲ್ಲಿ ಹೋಗು ಡ್ಯಾನ್ಸ್ ಮಾಡಿ. ಯಾರು ಏನು ಕೇಳಬೇಕು ಗೊತ್ತಾಗಲ್ಲ ನಿಮಗೆ? ಅಲ್ಲ, ನೀ ಕರೆಕ್ಟಾಗಿ ಹೇಳು, ರಮೇಶ್ ಅವ್ರ ಜೊತೆಲಿ ಡ್ಯಾನ್ಸ್ ಮಾಡ್ಬೇಕಾ? ಕರೆಕ್ಟ್. ಯಾರ ಜೊತೆ ಹೇಳು, ಯಾಕೆಂದ್ರೆ ಬಂದು ಒಬ್ಬ ಹುಡುಗರನ್ನು ಬಿಟ್ಟಿಲ್ಲ ನೀನು. ಯಾರು ಬೇಕು ಕರೆಕ್ಟಾಗಿ ಹೇಳು. ಯಾರು ಸರ್ ಇವತ್ತು ಗೆಸ್ಟ್? ಯಾರು? ರಮೇಶ್ ಸರ್. ರಮೇಶ್ ಸರ್ ಕೇಳ್ತಾರೆ. ಏನು ರಮೇಶ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀಯಾ? ಮಾತಾಡೋದಲ್ಲ, ಕರ್ಕೊಂಡು. ನಿರಂಜನ್, ಹೇಳಮ್ಮ. ಅಳಿಯ ಮನೆ ತೋಳಿಯ ಅಂತ ಹೇಳ್ತಾರೆ, ಗೊತ್ತಾ ನಿಂಗೆ? ಆ ಥರ ಮಾತಾಡ. ಎಲ್ಲ ಅಳಿಯಂದ್ರು ಆ ಥರ ಇರಲ್ಲ, ನನ್ನಂತ ಒಳ್ಳೆ ಅಳಿಯಂದ್ರು ಇರ್ತಾರೆ. ನಿನ್ ಕತೆ ಹೇಳ್ತಾ ಇಲ್ಲ, ಇಲ್ಲಿ 3 ಜನ ಅಳಿಯಂದ್ರ ಇದಾರೆ. ಬಾ ಅಂದ್ರೆ ಅವ್ರ ಕದರ್ ಹೆಂಗಿದೆ ಅಂದ್ರೆ ಕಿಲಾಡಿ ಅಳಿಯಂದ್ರು. ಅವರ ಕತೆ ಹೇಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೋಗ್ ಕುಮಾರ ಸ್ವಾಮಿಗಳು. ಲೆಟ್ಸ್ ವೆಲ್ಕಮ್ ಜೋಗ್ ಕುಮಾರ ಸ್ವಾಮಿಗಳು ಆನ್ ಸ್ಟೇಜ್. ದೇವರು ಖುಷಿಯಾಗಿದ್ದಾಗ ಮೈ ಮರ್ತು ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ, ಆದ್ರೆ ಕೋಪ ಬಂದಾಗ ಮಾತ್ರ ನನ್ನಂತವ್ರನ್ನ ಸೃಷ್ಟಿ ಮಾಡ್ತಾನೆ. ಸುರೇಶ, ನಾವ್ ಅನ್ಕೊಂಡಿರೋ ಕೆಲಸ ಇವತ್ತು ಮುಗಿಸ್ಬೇಕು. ತಲೆ ಮೇಲೆ ತಲೆ ಬೀಳಿ, ಊರ್ ಮೇಲೆ ಊರ್ ಬೀಳಿ, ಸುನಾಮಿ ಬಂದು ಕೊಚ್ಕೊಂಡು ಹೋಗ್ಲಿ. ನಾವ್ ಅನ್ಕೊಂಡಿರೋ ಕೆಲಸ ಮುಗಿಸ್ಲೇಬೇಕು. ನೀರಾಕ್ಬಾ, ಬಟ್ಟೆ ಒಗಿಬೇಕು. ಸುರೇಶ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನ ಗೆಲ್ಲಲಾರೆ. ಯಾಕೆಂದ್ರೆ ಅಷ್ಟೊತ್ತು ಪುರ್ಸೊತ್ತಿಲ್ಲ, ಪಾತ್ರೆ ತೊಳಿಬೇಕು, ಬಂದು ನೀರ. ಅಲ್ಲ, 3 ಅಡಿ ಇದೆಯಲ್ಲ, ಅದೇನ್ ನೋಡ್ಕೊಟ್ಟ ಮಾವ ಎಣ್ಣ? ಅದೇನೋ ನೋಡ್ಕೊಟ್ಟಿರ್ತಾನೆ ಬಿಡು. ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿದ್ದೆ ಕಣ. ಮನೆ ಅಳಿಯನ್ ಮಾಡ್ತೀನಿ, ಗಂಡು ದಿಕ್ಕು ಮಾಡ್ತೀನಿ ಅಂತ ನನಗೆ ದಿಕ್ಕಿಲ್ದಂಗ್ ಮಾಡ್ಬಿಟ್ಟ ಕಣ. ಓ, ನೀವೆಂಗ್ ಸೆಲೆಕ್ಟ್ ಆದ್ರು? ನಾನು ಊರಲ್ಲಿ ನಾಟಕ ಮಾಡ್ತಾ ಇದ್ದೆ, ಗದೆ ಚೆನ್ನಾಗಿರ್ತೀನಿ ಅಂತ ಕರ್ಕ ಬಂದ್ಬಿಟ್ಟ. ನಮ್ಮ ಮಾವ ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು 3 ಹೆಣ್ಮಕ್ಳು ಹುಟ್ಟಿಸ್ತಾ, ಗಂಡು ದಿಕ್ಕಿಲ್ಲ ಅಂತ ನನ್ ಕರ್ಕ ಬಂದು ಇಲ್ಲಿ ದಿಕ್ಕಿಲ್ದ ಬಟ್ಟೆ ಒಗಿಸ್ತಾ ಅವನು. ಅದಿರ್ಲಿ, ನೀನೇನ್ ಗಾಡಿ ಚಾನಲ್ ಸೆಲೆಕ್ಟ್ ಅದೇ? ನನ್ನ ನಾಯಿ ಎಟ್ಕಿಸ್ಕೋಯ್ತಿದ್ನಲ್ಲ. ಗೊತ್ತಾಯ್ತು ಬಿಡು. ಏನ್ ಗೊತ್ತಾಯ್ತು? ಮನೆಗ್ ನಾಯಿ ಇಲ್ಲ ಅಂತ ಕರ್ಕ ಬಂದಿರ್ತಾನೆ. ಸುಮ್ಮನೆ ಇರಲ್ಲ, ಅಳ್ಬೇಡಿ. ಈ ಪ್ರಪಂಚದಲ್ಲಿ 100ಕ್ಕೆ 70% ಗಂಡಸರದು ಇದೇ ಬದಳೆ. ಅವ್ರು ಯಾರು ಹೇಳ್ಕೊಳಲ್ಲ, ನಾವ್ ಹೇಳ್ಕೊತಾ ಇದೀವಿ ಅಷ್ಟೇ. ಈ ನಾಯಿ ಪಾಡು ನನಗೆ ಬೇಡ ಕಣೋ, ನಾನು ಮನೆ ಬಿಟ್ಟು ಹೋಗ್ತೀನಿ. ಪ್ರಕಾಶ, ಸಂಜೆ ಅತ್ತೆ ಬಿರಿಯಾನಿ ಮಾಡು ಅಂದಿದ್ಲು. ಬಿರಿಯಾನಿ ತಿನ್ಕೊಂಡೇ ಹೋಗ್ತೀನಿ. ನಿಮ್ದು ಒಂದ್ ಜನ್ಮನೇನ್ರಲ್ಲ. ನಾನು ಈ ಕ್ಷಣನೇ, ಈ ನಿಮಿಷನೇ ನನ್ನ ಹೆಂಡ್ತಿನ ಕರ್ಕೊಂಡು ಹೊರಟೋಗ್ತೀನಿ. ಎಲ್ಗೋ? ಬೆಡ್ರೂಮ್ಗೆ. ಅತ್ತೆ, ಬಟ್ಟೆ ಶಾನೆ ಜಾಸ್ತಿ ಆಗಿದೇನೋ ಅಲ್ವಾ? ಹಂಗೇನಿಲ್ಲ, ಬೇಕಾದ್ರೆ ನಿಮ್ ಸೀರೆನ ತಗೊಬನ್ನಿ, ಒಗದಾಕ್ತೀನಿ. ಬರೀ ಅತ್ತೆ ಸೀರೆ ಒಗದ್ಬಿಟ್ಟ? ಮಾವನ್ ಚಡ್ಡಿ ಯಾರು ಒಗೆಯೋರು? ಅದು ತರ ಕೇಳು. ಅತ್ತೆ, ಪಾಪ
ನನ್ನ ಹೆಣ್ಮಕ್ಳು ಟೂರ್ಗೆ ಹೋಗ್ಬಿಟ್ಟು ನಿಮಗೆ ಹೊತ್ಕಳಿಯಕ್ಕಾಗದೆ ಸಾನೆ ಬೋರ್ ಆಗಿದೇನೋ ಅಲ್ವಾ? ಅತ್ತೆ ಅಯ್ಯೋ ಹಂಗಾರೆ ಹಿತ್ಲ ಕಡೆ ಕಳೆ ಇದೆ ಕಿತ್ತಾಕ್ಬಿಡಿ. ಅಯ್ಯತ್ತೆ ಇನ್ನ ಎಷ್ಟೊಂದು ಕೆಲಸ ಐತೆ, ಏನ್ ಮಾತಾಡ್ತಾ ಇದ್ದೀರಿ? ಅಯ್ಯೋ ನನ್ನ ಬಂಗಾರದಂತ ಅಳಿ ಅಂದ್ರು. ನೋಡ್ರಪ್ಪ ಬಟ್ಟೆ ಒಣಗಾಕ್ಬೇಕು. ಬೇಗ ಬೇಗ ಕೆಲಸ ಮುಗಿಸ್ರಿ, ನಿಮ್ಮ ಮಾವ ಬಂದ್ರೆ ಕಿರ್ಚಾಡ್ತಾರೆ. ಒತ್ತಾರೆ ಎದ್ದು ಒಂಟಾರೆ ವಾಲಕ್ಕೆ ಬಂಗಾರ ಬೆಳಿತೀವಿ ನೆಲ ತುಂಬಾ. ನೆನ್ನೆ ನಾಟಿ ಗದ್ದೆ ಕೆಲಸ ಅಂತ ನೀರ್ ಹಾಯಿಸ್ಕ ಬಂದಿದ್ದೀನಿ, ಕಿತ್ತಾಲ ಅವಾಗ್ಲೇ ಅವ್ರ ಗದ್ದೆಗೆ ಬಿಟ್ಟವನೆ. ಎಂತ ಜನ ಇರ್ಬೇಕು, ಮನೇಲಿ 3 ದಂಡ ಪಿಂಡಗಳವೆ ಎತ್ತಾಗೋದ್ವತ್ತು. ರೀ ರೀ ತಗೊಳ್ರಿ ಕೊನೆ ಕಾಪಿ. ಏನೋ ಕೆನೆ ಕಾಪಿ. ಈ ಕೆನೆ ಬೆಣ್ಣೆ ತುಪ್ಪ ತಿಂದು ದಪ್ಪಾಗಿ ನನ್ ಕೊಡ್ದಾಗದ್ ಏನಿದದು? ರೀ ಇತ್ತೀಚೆಗೆ ಯಾಕೋ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲ ತಿಂದ್ರೆ ಶಾನೆ ಹಲ್ಲು ಹೋಯ್ತದೆ ಕಣ್ರಿ. ಏಕೆ? ಅವಾಗೆ ತಾನೇ ನಾವು ಮುದುಕರಾಗ್ತಿದೀವಿ ಅಂತ ಗೊತ್ತಾಗೋದು. ತಿಪ್ಪೆ ಮುಂದೆ ಹೋದ್ರೆ ವಾಸನೆ ಬರ್ತದೆ, ವಯಸ್ಸಾದ್ಮೇಲೆ ಮುಪ್ಪು ಬರ್ತದೆ. ಇಡ್ಕ ಕುತ್ಕೊಳಕ್ಕೆ ಹೆಂಗ್ ಕಿಟಕಿ ಪಕ್ಕದಿರೋ ಸೀಟಾ? ರೀ ನಂಗೊಂದು ಆಸೆ ಕಣ್ರಿ. ಮಳೆಗಾಲದಲ್ಲಿ ರೈತನ ವ್ಯವಸಾಯ ಮಾಡೋರು ನಗ್ತಾ ಮಾಡ್ತಾನೆ, ಬರಗಾಲದಲ್ಲಿ ಮಾಡೋರು ಮಾಡೋಣ. ನನ್ ಕೆಲ ಐಕಿಲ್ಲ ಸುಮ್ಕೆ. ನಾನು ಅದೆಲ್ಲ ಹೇಳಿದ್ದು. ಮತ್ ಇನ್ನೇನು? ಅಯ್ಯೋ ಸಾಯಕ್ಕಿಂತ ಮುಂಚೆ ಮೊಮ್ಮಕ್ಳ ಜೊತೆ ಆಟ ಆಡ್ಕೊಂಡು ಸಾಯ್ಬೇಕು ಅಂತ. ಲೇ ಕುಕ್ಕರ್ ಇಟ್ಟ ತಕ್ಷಣ ವಿಸಲ್ ಬರ್ತದ? 3 ಜನ ಮಕ್ಕಳನ್ನ ಮದ್ವೆ ಮಾಡಿದಿ, ಕುಕ್ಕರ್ ವಿಸಲ್ ಕೂಗ್ಲಿ ಸುಮ್ಕಿರ್ಲೇ. ರಾಮ ಪ್ರಕಾಶ ಇವ್ರು ನಿಂಗೆ ಬಿಟ್ರೆ ನಮ್ಗೆ ಸಡ್ಕು ಬಾಮೈದ್ನು ತಂದ್ಬಿಡ್ತಾರ ಕಲೋ. ಹೆಂಗಾದ್ರೂ ಮಾಡಿ ಅತ್ತೆಗೆ ಪಿನ್ ಇಡ್ಬೇಕು. ಬರೀ ಪಿನ್ ಅಲ್ಲ, ಗುಂಡಿ ಪಿನ್ನೇ ಇಡಬೇಕು. ಹಿಂಗಾದ್ರೂ ನಮ್ಮ ಹೆಸರು ಬರ್ಕೋಬೇಕು ಕಣ. ಅದಕ್ಕೆ ನಾನು ಪೇಪರ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಇಟ್ಕೊಂಡಿದ್ದೀವಿ. ಪ್ರಕಾಶ ಮಾವ 50 ಎಕರೆ ಜಮೀನ್ ತಕೊಂಡಂತೆ ಗೊತ್ತಾ? ಸುಮ್ಕೆರೋ, ವಿಷಯ ಅತ್ತೆ ಗೊತ್ತಿಲ್ಲ, ಜೋರಾಗಿ ಹೇಳ್ಬೇಡ. ಯಾರ ಹೆಸ್ರಲ್ಲಿ ತಕೊಂಡ ಅಂತ ಒಂದ್ಸರಿ ಕೇಳು. ಯಾರ ಹೆಸ್ರಲ್ಲೂ? ನಾಟಿ ಹಾಕೋ ಚನ್ನಿ ಹೆಸ್ರಲ್ಲಿ. ಓ ಅದಕ್ಕೇನ ಮಾವ ಯಾವಾಗ್ಲೂ ಗದ್ದೆ ತಾವಿರೋದು ಕೊಡಕ್ಕೆ. ಪ್ರಕಾಶ ಮಾಡ್ದವ್ರ ಪಾಪ ಆಡ್ದವ್ರ ಬಾಗಿ ನಮ್ಗೆ ಯಾಕೋ ನೋಡಿ ಹೋಗೋಣ. ನಡಿ ನಡಿ ನಡಿ, ಸಾರ್ಗೆ ಒಗ್ಗರಣೆ ಹಾಕ್ಬೇಕು. ಕುಕ್ಕರ್ ಇಟ್ಟಾಯ್ತು, ಈ ಸಲ ಹೊಡೆಯೋದು ಬಿಡೋದು ಅದಕ್ಕೆ. ಲೇ ಏನ್ ಎಮ್ಮೆ ಕೊಂಡಂಗೆ ಇಲ್ಲೇ ಕುಂತಿದ್ಯಲ್ಲ, ದಂಡ ಪಿಂಡಗಳು ಎತ್ತಗೋದು. ದಂಡ ಪಿಂಡಗಳ ವಿಷಯ ಅತ್ತಾಗಿರ್ಲಿ, ನಾವೊಂದ್ ವಿಷಯ ಕೇಳ್ತೀನಿ, ಹೇಳ್ತೀಯಾ? ಕೇಳವ್ವ. ಸತ್ಯವಾಗ್ಲೂ ಹೇಳ್ತೀಯಾ? ಸತ್ಯವಾಗ್ಲೂ ಹೇಳ್ತೀನಿ. ದಿಟ್ಟವಾಗ್ಲೂ ಹೇಳ್ತೀಯಾ? ಹೇಳ್ತೀನಿ ಹೇಳು. ಪರಮಾಣುವಾಗೂ ಹೇಳ್ತೀಯಾ? ಮೌನಾಣೆಗೂ ಹೇಳ್ತೀನಿ ಹೇಳು. 50 ಎಕರೆ ಹೊಸ ಜಮೀನ್ ತಗೊಂಡಿದ್ಯಾ ಅಂತಲೇ ಅಂತಿದ್ವೇನಯ್ಯ? ಎಲ್ಲ ಮುಳ್ರು ಮಾಡೀನಿ ಅನ್ನಂಗೆ ಹೇಳ್ತಾ ಇದ್ದೀಕಲ್ಲ. ತಗೊಂಡಿರೋದು ಹೌದು ಅಲ್ಲ ಅದ್ ಬಗಳು ತಗೊಂಡಿದ್ದೀನಿ. ಏನೀಗ ಈ ತರ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತೀಯ ಅಂದ್ರೆ ನನ್ ನಿನ್ಮೇಲೆ ಅನುಮಾನ. ಒಂದ್ ಸಣ್ಣ ದಾರ ಸಿಕ್ಕರು ಸಾಕಲ್ಲ, ಇಷ್ಟೊಂದು ಬಿಲ್ಡಿಂಗ್ ಹತ್ಬಿಡ್ತಿದೆ. ಹೌದಯ್ಯ, ಇಲ್ಲಾಂದ್ರೆ ಅದೇ ದಾರ ತಗೊಂಡು ನಾನು ನೇಣ್ ಹಾಕೊಳ್ಳೋಂಗ್ ಮಾಡ್ಬಿಡ್ತೀಯಲ್ಲ. ಅಂತ ಪುಣ್ಯದ ಕೆಲಸ ಎಲ್ಲಿ ಸಿಗ್ತದ ಬಿಡು. ಹಂಗಲ್ಲ ಕಲೆ, ಮೆತ್ಕಿರೆ ಇಡ್ಲಿನೇ ತಿನ್ನಕ್ಕೆ ಕಷ್ಟ ಪಡ್ತೀನಿ. ಇನ್ನು ಬೇಲಿನಾಗೆ ಎಷ್ಟು ತಾಕತ್ತಾಗಿದ್ದಾನ? ನೀ ಬರೀ ಲಗೋರಿ ಆಡ್ತೀಯ ಅನ್ಕೊಂಡಿದ್ದೆ. ಅಲ್ಲ, ಲಗೋರಿ ಜೊತೆಗೆ ಚೂರ್ ಚಂಡು ಆಡ್ತಾನೆ. ನಿನ್ನ ಒಳಗೊಂದು ಹೊರಗೊಂದು, ಜನ್ಮಕ್ಕಿಷ್ಟು. ನೀನೇನ್ ಕಡಿಮೆ ಅವ? ಮನೆ ಖರ್ಚಿಗೆ ಅಂತ ಕಾಸು ಇಸ್ಕತ್ತಿದ್ದೆ, ಕಾಲ್ ಭಾಗ ಖರ್ಚು ಮಾಡ್ಬಿಟ್ಟು ಮುಕ್ಕಲ್ ಭಾಗನ ಸಾಸಿವೆ ಡಬ್ಬದಲ್ಲಿ ಇರ್ತಿದ್ದೆ. ಯಾಕೆ ಅಂತ ಕೇಳಿದ್ರೆ ಪುನಃ ಕಾಸು ಕೇಳ್ಬಿಟ್ಟು ನಡಿಂತಾಗ ಸಿಗಾಕತ್ತಿದ್ದೆ. ಯೋ ನನ್ನ ಇಷ್ಟ, ಸಾಸಿವೆ ಡಬ್ಬದಲ್ಲಾರಿ ಇರ್ತೀನಿ, ಜೀರಿಗೆ ಡಬ್ಬದಲ್ಲಾರಿ ಇರ್ತೀನಿ. ತಗೊಂಡಿರೋ ಹೊಸ ಆಸ್ತಿ ವಿಷಯ ಮಾತಾಡಯ್ಯ. ನೀನ್ ಅಸ್ತಿನ ನೀರು ಬಿಡಕ್ ಬತ್ತು. ಯಾಕೆ ಹೆಂಗ ಆಡ್ತಾ ಇದೀಯ ಆಸ್ತಿ ಆಸ್ತಿ ಅಂತ? ಎಲ್ಲ ಇದ್ರಿಂದಾನೇ ಆಯ್ತಾ ಇರೋದು. ಯಾಸಿತ್ತೀನಿ ಇದನ್ನ ಈಗ. ದೇವಸ್ಥಾನ ಮುಂದೆ ಈಡ್ಗಾಯಿ ಆಯ್ರೋ ಎಷ್ಟೋ ಡಿಸಿಪ್ಲಿನ್ ಎಲ್ಲ ಆಯ್ತವಲ್ಲ ಬಟ್ಟೆವ. ಮಾವ ಇಲ್ಲೆಲ್ಲ ದುಡ್ಡು ಬಿತ್ತು ನೋಡು. ಇಲ್ಲದೆ ನೋಡಿಲ್ಲ ಮಾವ, ಕೀರ್ತನಾಡ ವಯಸ್ಸಲ್ಲಿ ಯಾಕೆ ಹಿಂಗ್ ಜಗಳ ಆಡ್ತಾ ಇದೀರಾ? ಅಳಿಯಂದ್ರೆ ನಿಮ್ ಮಾವ ಕಣ್ಣು ಮುಚ್ಕೊಂಡ್ ಬಿಯರ್ ಕುಡಿದ್ರೆ ಸ್ಮೆಲ್ ಬರಕಿಲ್ಲ ಅನ್ಕೊಂಡವ್ರೆ. ನಮ್ಮ ಕರ್ದಿರ್ ಗೊತ್ತಲ್ ಬತ್ತಿಲ್ವಾ? ಅಯ್ಯ ಮೂದೇವಿ, ಇಲ್ಲಿ ಹಟ್ಟಿ ಬೆಂಕಿ ಹಾಕೊಂಡು ಉರಿತಿದೆ ಅಂದ್ರೆ ಎಲ್ಲಿ ಚಳಿ ಕಾಯ್ಸಮ್ಮ ಅಂದ್ರಂತೆ. ನನ್ ದುಡ್ಡಲ್ಲಿ ನಾನು ಹೆಂಗಾರ ಜಾತ್ರೆ ಮಾಡ್ತೀನಿ. ನಿನ್ಗೇನು ಇವತ್ತೊಂದು ನಾಳೆ ಸಾಯಂಗಿದ್ದಿ ದುಡ್ಡು 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 ಅಂತ ಹೇಳಕಲ್ಲ. ನಿಮ್ಮ ಮತ್ತೆ ಓದ್ಲಿಲ್ಲ, ಕಳ್ಳೆ ತಿನ್ನೋ ಆಸೆ. ನೀನ್ 16 ವರ್ಷದ ಪ್ರಾಯ ಹುಡ್ಗ ನೋಡು, ನಿಂಗ್ಯಾಕಯ್ಯ ಬೇಕಿತ್ತು ಆಸ್ತಿ? ಹೊಟ್ಟೆ ಊರಿಲಿ ಏನ್ ಮಾತಾಡಬೇಡ. ನಿನ್ನ ಹೆಸರಲ್ಲೂ ಬೇಕಾದಷ್ಟು ಆಸ್ತಿ ಕೊಳಿತೈತೆ. ನಂಗವೆಲ್ಲ ಗೊತ್ತಿಲ್ಲ. ನನಗೆ ಈ ಆಸ್ತಿ ಪಾಲ್ ಬೇಕು ಅಂದ್ರೆ ಬೇಕು ಆಟಯ್ಯ. ಊರ್ತಲ್ ಕೇಳಿದ್ರೆ ಕೊಡ್ಬೋದು ಕಲೆ, ತುತ್ತಲ್ ಕೇಳಿದ್ರೆ ಪಾಲ ಕೊಡಕೈತದ? ಕೊಡಿಕಿಲ್ಲ ಕೊಡಕಿಲ್ಲ ಕೊಡಿಕಿಲ್ಲ ಕೊಡಕಿಲ್ಲ ಕೊಡಿಕಿಲ್ಲ ಕೊಡಕಿಲ್ಲ ಕೊಡಿಕಿಲ್ಲ ಕಲೆ. ನಾನು ಸಾಯ್ತೀನಿ. ಅತ್ತೆ ಮಾವ ಏನ್ ಮಾಡ್ತಾ ಇದೀರಿ? ಅತ್ತೆ ಜಮೀನು ಚೆನ್ನಿ. ನಿನ್ಗೆ ಹೇಳಲಿಲ್ಲ ಬೊಗಳ ನಾಯಿ ಕಚ್ಚಿಕ್ಕಿಲ್ಲ ಅಂತ ಸುಮ್ಕರ ಪಟ್ಟಿದ್ದೆ.
ಅಯ್ಯೋ 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 ನಾ ಸಾಯ್ತೀನಿ ಅಂದಗಾರು ಅಟ್ಲೀಸ್ಟ್ ತಡಿತೀರಾ, ಆಮೇಲೆ ಚಿಕನ್ ಸಾರ್ ಮಾಡಿ ಪ್ರೀತಿಯಿಂದ ಬಡ್ಸುಮ ಅನ್ಕೊಂಡೆ. ಇಲ್ಲ, ಇನ್ನು ನಾನ್ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾ ಸಾಯ್ತೀನಿ, ನಾ ಸಾಯ್ತೀನಿ. ಯಾರು ರಿಯಾಕ್ಟ್ ಮಾಡೋವಲ್ರು. ನಾ ಸಾಯ್ತೀನಿ, ನಾ ಸತ್ತೆ. ಅಯ್ಯೋ ನನ್ನ ಹೆಂಡತಿ ಬಾವಿ ಬೀಸಾಕೋದ್ಲಲ್ಲಪ್ಪ, ಕಾಪಾಡ್ಯಾರ ಯಾರು ಗಂಡಸ್ರಿಲ್ವಾ? ಅಲೋ ನಿಮ್ಮ ಅತ್ತೆಗೆ ಟೀ ತಾವು ಕೊಡ್ತಿದ್ದಲ್ಲ, ನಿಮ್ಮ ಅತ್ತೆ ಬಿದ್ದಲ್ಲ. ಎಲ್ಲೋಯ್ತಿಲ್ಲ, ತಮಾಷೆ ಮಾಡಕ್ ಗೊತ್ತಿಲ್ವಾ ನಿನಗೆ? ನಾನೇ ತಮಾಷೆ ಮಾಡಲ್ಲ. ಗಂಗವ್ವ ಬಂದೆ. ಥೋ ಇವನ್ ಬಾಯಿಲ್ ಮಣ್ಣಾಕ ಹೋಗಿರ ಮಾರವ್ನ ಪ್ರಾಣ ಒತ್ತೆ ಇಟ್ಟು ಕರ್ಕ ಬತ್ತೀನಿ ಅಂತ ಹೋಗವ್ನೆ. ಮೋಸ್ಟ್ಲಿ ಇದೇ ಇರ್ಬೇಕು, ಸ್ವರ್ಗ ಕಣ್ಣೆದ್ರು ಪಾಸ್ ಆಗೋದು ಅಂದ್ರೆ. ಅತ್ತೆ ನೀರ್ ಕುಡ್ದಿದ್ದಾಳ? ಆ ನೀರೇ ಸಾಲಿ ಇಲ್ಕ ಸುಮ್ಕಿರ್ಲು. ರಮೇಶ, ಸುರೇಶ, ಎತ್ಕೊರಿ. ನಿಧಾನ ಅತ್ತೆ. ಎತ್ಕೊರಿ ಅತ್ತೆ. ನನ್ನ ಎತ್ಕೊರು, ನನ್ನ ಎತ್ಕೊರಿ. ಲೇ ನಮ್ ಬುಟ್ಟಿ ಒಡ್ಡ ಬುಟ್ಟಿದಲ್ಲ, ಯಾಕ್ಲೇ ಹಿಂಗ್ ಮಾಡ್ದೆ? ಬದುಕಿದೀಯಾ? ಬದುಕಿದಿನ ನಾಯಿ, ಏನೋ ಕಂತ್ರಿ ನಾಯಿ ನೀನು. ಆಹಾ, ಮನೆಯೆಲ್ಲ ಬೀಳಿಸ್ಬಿಟ್ಟು ಇವಾಗ ಇಟ್ಗೆ ಎಷ್ಟು ಅಂತ ಎನ್ಸಣ ಅಂತ ನಾಟಕ ಮಾಡ್ತೀಯನಯ್ಯ ನೀನು. ಹೊಳಿ ಅಂದ್ರೆ ಅತ್ತೆ, ನಾನ್ ಕಾಪಾಡಿದ್ದು. ಅಯ್ಯೋ, ನಿಮ್ ಜೀವದ ಹಂಗ ತೊರೆದು ನನ್ನ ಉಳಿಸ್ಬಿಟ್ರಪ್ಪ. ಅಯ್ಯೋ, ನಿಮ್ಮ ಜನ್ಮದ ಈ ಋಣನ ಯಾಕಿಂತ ದೊಡ್ಡ ಮಾತಾಡ್ತಿದ್ದೀರಾ? ಅಯ್ಯೋ, ನಿಮ್ಗಿಲ್ಲಪ್ಪ, ನೀವ್ ಮಾಡಿರೋ ಉಪಕಾರಕ್ಕೆ ನಾನು ಏನಾರು ಕೊಡ್ಲೇಬೇಕು. ಏನ್ ಕೊಡ್ಲಿ? ಏನ್ ಕೊಟ್ಟಿ ಅವನ್ಗೆ? ಏನ್ ಕೊಟ್ಟಿ ಅವನ್ಗೆ? ನಾ ಏನಾರು ಕೊಡ್ತೀನಿ. ನಿಂಗೇನಯ್ಯ, ಮುಚ್ಕೊಂಡ ಆ ಕಡೆ ನಿಂತ್ಕೊಳ್ಳಯ್ಯ. ಲೇ ಅದ್ ನಾನು ಒಬ್ನೇ ಕಟ್ಟಿರೋದು 50 ತೋಲ, ಅದ್ 30 ತೋಲ ಕಲೆ. ಅಳಿ ಅಂದ್ರೆ ನನ್ನ ಹೆಸರಲ್ಲಿರೋ 25 ಎಕರೆ ಕಬ್ಬಿನ ಗದ್ದೆ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ, ಮಜಾ ಮಾಡ್ಕೊಳ್ಳಿ. ಅತ್ತೆ, ನಾನು ಯಾವತ್ತಾದ್ರೂ ಆಸ್ತಿಗೆ ಆಸೆ ಪಟ್ಟಿದ್ದೀನ? ಅಯ್ಯೋ ಇಲ್ಲಪ್ಪ, ಇಲ್ಲ. ಲೋ ಈಗ ನೋಡ್ರು ಗೊತ್ತಾಗ್ತಿ ನಮ್ಮ ಚಿಲ್ಡ್ರ ಕಾಸ ಆಯಾಗ ಎಂತೇನು ಅಂತ. ಅವ್ನ್ ಏನಾರ ಇಲ್ಲಿ ನಿನಗೇನಯ್ಯ? ಅಳಿ ಅಂದ್ರೆ ನೀವು ಪೇಪರ್ ತಗೊಂಬನ್ನಿ. ಏಯ್ ಯಾರ ಆಸ್ತಿ ಅಂತ ಅವನು ಬರ್ಕೊಡ್ತಾ ಇದ್ದೀನಿ ನೀನು? ಯಾರ್ದು ಅಂತ ಬರ್ಕೊಡ್ತಾ ಇದ್ದಿಲ್ಲ? ಆಸ್ತಿ ಯಾರ ಹೆಸರಲ್ಲಯ್ಯ ಇರೋದು? ನಿನ್ನ ಹೆಸರಲ್ಲಿ. ನನ್ನ ಹೆಸರಲ್ಲಿ ಇದೆ ಅಂದ್ಮೇಲೆ ನಾನು ಯಾರು ಬೇಕಾದ್ರೂ ಬರ್ಕೊಡ್ತೀನಿ. ನಿಂಗೇನಯ್ಯ? ಏ ಆಸ್ತಿ ನಿನ್ನ ಹೆಸರಲ್ಲಿ ಇರ್ಬೋದು, ಇಡೀ ಮನೆಯವ್ರಿಗೆ ಎಲ್ರಿಗೂ ಸೇರ್ಬೇಕದು. ಇದಕ್ಕೆಯಾ ನಾ ಹೇಳ್ತಾ ಇದ್ದಿದ್ದು. ನನ್ನ ಹೆಸರಲ್ಲಿ ಅಂತ ಏನ್ ಆಸ್ತಿ ಮಡಗಿದ್ಯಾ ನೀನು ಅಂತ. ಜಾಸ್ತಿ ಮಾತಾಡಿದ್ರೆ ಪಾಮ್ ಪಾಮ್ ಪೂಮ್ ಪೂಮ್ ಕಾರ್ಯಕ್ರಮ ಈ ಸ್ಟೋರಿ ಹೀರೋಯಿನ್ ಆಗ್ಬಿಡ್ತೀಯ. ನನಗೇನಯ್ಯ ನಿನ್ ಕೈಯಲ್ಲಿ ಸಾಯ ಅಂತ ಕರ್ಮ. ನಿನ್ನಂತ ಗಂಡನ್ ಕಟ್ಕೊಂಡಿರೋ ತಪ್ಪಿಗೆ ನಾನೇ ಸಾಯ್ತೀನಿ. ಸತ್ತು ಮುಂದಿನ ಜನ್ಮದಲ್ಲಾರು ಒಳ್ಳೆ ಗಂಡನ್ ಪಡೆದು ಸುಖವಾಗಿರ್ತೀನಿ. ನಾ ಸಾಯ್ತೀನಿ. ಅಯ್ಯೋ, ಎಷ್ಟು ಪ್ರೀತಿಯಪ್ಪ ನಿನ್ ನನ್ ಮೇಲೆ. ಸಾಯಿಲ್ಲ ಬಿಡಪ್ಪ. ಒಂದ್ ಸೈಡ್ ಮಾಡ್ಬಿಡಿ. ಈಗ ಸಾಯ್ರಿ. ನಾ ಸಾಯ್ತೀನಿ. ನೋಡಿದೆ ಈ ಮಾತಲಿ ಏನೇನು ತುಂಬಿದೆ. ಹಳೆ ಸಾಂಗೆ ಅಂತ ಎಷ್ಟು ಡ್ಯಾನ್ಸ್ ಆಡ್ತೀರಿ? ನಡ್ರಿ ಮೊದ್ಲು ಸಾಯ್ ನಡ್ರಿ. ನಾನು ಇದೇ ಬಾವಿಲೆ ಬಿದ್ದು ಸಾಯ್ತೀನಯ್ಯ. ಇದೇ ಬಾವಿಲ್ ಬಿದ್ದು ನಿನಗೆ ಕುಡಿಯೋಕ್ಕೂ ತೊಳೆಯೋಕ್ಕೂ ಯಾವ್ದಕ್ಕೂ ನೀರಿಲ್ದಂಗ್ ಮಾಡ್ತೀನಿ ನೋಡು. ಲೇ ನಮ್ಮಲ್ಲಿ ಇರೋದು ಒಂದೇ ಬಾವಿ, ಅದ್ರೊಳಗೆ ದುಮ್ಕಿಗ್ ನೀರ್ ಗೊಬ್ಬೆ ಇಳಿಸ್ಬೇಡ. ಯಾವ್ದಾರ ಕೆರೆ ಬಾವಿ ನೋಡ್ಕೊ ಹೋಗು. ಹೋಗಯ್ಯ ಹೋಗು, ನಾ ಸಾಯ್ತೀನಿ. ಟೈಮ್ ಆಯ್ತು, ಮೊದ್ಲು ಸಾಯ್ ನಡ್ರಿ. ಅತ್ತೆ ನಿಧಾನಕ್ಕೆ. ನಾ ಸತ್ತೆ. ಎಲ್ಲಗ್ಲಾ ಹೋಯ್ತಾ ಇದೀಯಾ? ಅತ್ತೇನ್ ಕಾಪಾಡಕ್ಕೆ ನಾನ್ ಸೀನಿಯರು, ಈ ಸರಿ ನಾನ್ ಕಾಪಾಡ್ಬೇಕು. ಮುಚ್ಕೊಂಡ್ ಸೈಡಲ್ಲಿರು. ದುಮ್ಕ್ತರಿ ಒಂದ್ 8-10 ನಿಮಿಷ ಬುಟ್ಕಂಡ್ ದುಮ್ಕಿ ಡೆಡ್ ಬಾಡಿನಾರು ತರ್ಬೋದು. ಎಲ್ಲೋಯ್ತೈತೆ ಮಾವ್, ಮೇಲಿರೋ ಅಳಸ್ನೇನೆ ಕಷ್ಟಪಟ್ಟು ತಿಂತೀವಿ, ಕೈ ಸಿಕ್ಕಿದ್ರೆ ಬಿಡ್ತೀವ? ಕಾಪಾಡಕ್ಕೆ. ಮತ್ ತಳ್ಳುದ್ ಯಾಕೆ? ಕಾಪಾಡಕ್ಕೆ ಅಂತೀನಿ. ನಿಮ್ ಸ್ವಾರ್ಥಕ್ಕೆ ಏನೇನೆಲ್ಲ ಮಾಡ್ತಿರಲ್ಲ ನೀವು. ಅತ್ತೆ ನೀರ್ ಕುಡ್ಬಿಟ್ಟವಳೆ. ಅತ್ತೆ ಒಂದ್ ಜಾಸ್ತಿ ನೀರು ಕುಡ್ಬಿಟ್ಟವಳ ಕಣೋ. ಲೋ ಎತ್ತದ ಅತ್ತೆ ಎತ್ತದ್ರಲ್ಲ ಬಂದ್ಲು ಮಾವ. ಬದುಕಿದಳ? ಬದುಕಿದ್ದೀನಯ್ಯ, ಬದುಕಿದ್ದೀನಿ. ಆ ದೇವ್ರ ನಿನ್ನಂತ ಗಂಡನ್ ಕೊಟ್ರು, ದೇವ್ರಂತ ಅಳಿಯಂದ್ರನ್ ಕೊಟ್ಟಿದ್ದಾರೆ. ಅಳಿಯಂದ್ರೆ ಅತ್ತೆ
ನಿನ್ ಜೀವದ ಹಂಗು ತೊರೆದು ನನ್ನನ್ನು ಕಾಪಾಡ್ಬಿಟ್ಟಿದ್ಯಪ್ಪ. ನಿಂಗೇನಾರು ಕೊಡು. ನಾನು ಕಣತೆ. ಅಯ್ಯೋ ನಿನ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ ಆಗಲ್ಲಪ್ಪ. ಆಗುತ್ತೆ. ಹೆಂಗಪ್ಪ? ಹಿಂಗೆ. ಹಂಗೆ ನಿಂಗೇನಾರು ಕೊಡ್ಬೇಕಲ್ಲ. ನಾನು ಏನ್ಕೊಳ್ಳಿ. ಬಳೆ ಕೊಡು. ಅತ್ತೆ ನಿಮ್ ಜೀವಕ್ಕೆ ಅಷ್ಟೇನೆ ಬೆಲೆ. ಮೂಪೇಟ್ ಸೇರಿಸ್ಕೊಳ್ಳೆ. ಅಷ್ಟೇನಾ? ಅಂದ್ರೆ ನನ್ನ ಹೆಸರಿನ 25 ಎಕರೆ ಬಾಳೆ ಗದ್ದೆ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ. ಮಜಾ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್. ಅತ್ತೆ ನೆಕ್ಸ್ಟ್ ಟೈಮ್ ಬಾವಿಗೆ ಬೀಳ್ಬೇಕಾದ್ರೆ ನನಗೆ ಹೇಳಿ. ಈ ಜೀವಕ್ಕೋಸ್ಕರ ನನ್ನ ಆ ಸಮಸ್ತ ಆಸೆ ಕೂರ್ಸಿ ಗುಂಡಾಗ್ರ ಮಾಡಕ್ಬಿಟ್ರೆ ನಿನ್ ಬಾಯಿಗೆ ಮಣ್ಣು ಹಾಕ. ನಿಮ್ ಮಾತಾಡ್ಬೇಡ, ಮುಚ್ಕೊಂಡ್ ತೆಪ್ಪಗಿರೋಯ. ಯಾಕೆ ಮಾತಾಡ್ಬಾರ್ದು? ಕಷ್ಟಪಟ್ಟು ಬೇವ್ರು ಸುರಿಸಿ ಸಂಪಾದನೆ ಮಾಡಿದ ಆಸ್ತಿ ಅಂದ್ರೆ 2 ನಿಮಿಷ ಗುಡ್ಸಿ ಗುಂಡಾಂತರ ಮಾಡಾಕ್ಬಿಟ್ಟಲ್ಲ. ಅದಕ್ಕೆ ಸೇಫ್ಟಿ ಇರ್ಲಿ ಅಂತ 50 ಎಕರೆನಾಗ ಮಾಡಿರೋದು. ಮಾವ ನೀವ್ ಯಾವಾಗ ಬಾವಿಗಾರದು? ನಾನೇ ಕ್ಲಾರನ್ನೇ. ಇವ್ರಿಗೋಸ್ಕರ ನನ್ನ ಹತ್ರ ಸಾವಿಗೆ ಅವಮಾನ. ಅತ್ತೆ ನಿಮ್ಮನ್ನ ಕಂತ್ರಿ ಅಂತವ್ನೆ. ಈ ಮಾತು ಅನ್ಸ್ಕೊಂಡು ನೀವ್ ಬದುಕ್ಬೇಕಾ? ಇವನು ಒಬ್ಬ ಗಂಡ್ಸ. ಚಾರ್ಜಿಂಗ್ ಸ್ಟಾರ್ನ ಗಂಡ್ಸ. ಸುಮ್ ನೋಟಿದಲ್ಲ 3 ಜನ ಮಕ್ಕಳು. ಈ ಮಾತು ಅನ್ಸ್ಕೊಂಡು ನೀವು ಸಾಯ್ತಿರಿಲ್ಲೋ, ನಾನಂತೂ ಸಾಯ್ತೀನಿ ಕಣತ್ತೆ. ಅಳಿಯಂದ್ರೆ ಬೇಡಪ್ಪ, ನೀವು ಬಾಳ್ ಬದುಕ್ಬೇಕಾಗಿರೋರು, ನೀವು ಸಾಯ್ಬಾರ್ದು. ನೀವಂತವ್ನು ಕಟ್ಕೊಂಡಿರೋ ತಪ್ಪಿಗೆ ನಾನ್ ಸಾಯ್ತೀನಿ. ನನ್ ಮಕ್ಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನಾ ಸತ್ತೆ. ಎಲ್ಲೋ ಇದೆ ಅತ್ತೆನ್ ಕಾಪಾಡಕ್ಕೆ. ಏನ್ ಕೊಟ್ಟಳು ಮಾವ? ಏನ್ ಕೊಡ್ತೀನಿ ಅಂತ ಹೇಳಿದಳು ನಿನಗೆ? ಅಲ್ಲ ಅತ್ತೆನ್ ಲೇ ಇದ್ಬ ದಾಸಿ ಅನ್ನು ಈ ದಂಡ್ ಪಿಂಡಗಳಿಗೆ ಹೊರತಿ ಹಂಚ್ಬಿಟ್ಟವಳೆ. ಸುಮ್ನೆ ಮಾವನ. ಬೈಲಿ, ನೀನ್ ಅವಳನ್ನ ಕಾಪಾಡ್ನಿಲ್ಲ ಅಂದ್ರೆ 50 ಎಕರೆ ನೀನು ಕೊಡ್ತೀನಿ, ಸುಮ್ಕಿರು. ಮಾವ ಯಾರ ಸತ್ರ ನನಗೇನು? ಅದೇನೆ. ಯಾವತ್ತೆ? ಅದೇನೆ. ಎಲ್ಲ ಅವಳೆ. ಅದೇನೆ. ಸೈನ್ ಮಾಡು. ಇರ್ಲ ಜನಗಳಿಗೆ ನಂಬಿಸ್ಬೇಕಲ್ಲ, ಅದಕ್ಕೆ ಬಾಯ್ ಬಟ್ಕೊಳ ಕಾರ್ಯ ಮುಗಿಸ್ಬಿಡ್ತೀನಿ, ಸುಮ್ಕಿರು. ಅಯ್ಯೋ ನನ್ನ ಹೆಂಡತಿ ಕಾಪಾಡೋರು ಯಾರು ಇಲ್ವಪ್ಪ ಊರಲ್ಲಿ. ನಮ್ಮ ಅತ್ತೆ ಸತ್ತೋಗ್ಬಿಟ್ಟಾಳೆ ಕಣಪ್ಪ. ಸೈನ್ ಮಾಡು. ಯಾರಾದ್ರೂ ಬರ್ರಪ್ಪ. ನಮ್ಮ ಅತ್ತೆ ಸತ್ತೋಗ್ಬಿಟ್ಟಾಳೆ ಕಣಪ್ಪ. ಸೈನ್ ಮಾಡು. ಬೇಗ ಬರ್ರಿ ಮಾವ. ಸೈನ್ ಮಾಡು. ಆದ್ರೂ ಕೂಡ ಆಂಜನೇಯ ಹಾಕಲ್ಲ. ಸತ್ತು. ಬಸ್ಕೊಟ್ಲು. ನಿರಂಜನ್, ಬಾವಿಗಿರಿಗೆ ಬಿದ್ದ ನೋಡಿ. ಸುಮ್ಮನೆ ಮೇಡಮ್, ಆಗ್ತಾ ಇದೆ. ಅವ್ರು ಎಂತೆಂತ ಬಾವಿಗೆ ಬಿದ್ದು ಎದ್ದು ಬಂದಿದ್ದಾರೆ, ಅವರೆಲ್ಲ ಬಾವಿಗೆ ಬೀಳ್ತಾರೆ. ಶ್ರುತಿ ಮೇಡಮ್. ಏನಪ್ಪ? ನಾರಾಯಣ್ ಸರ್ ನಿಮ್ ಆಸ್ತಿಲ್ ಒಂಚೂರು ಕೊಡಿ ಸರ್, ಆಚೆ ಬರ್ತೀನಿ. ಬರೋದೇ ಬೇಡ. ಏನ್ ಮಾಡೋದು ಇವಾಗ? ಯಾರಾದ್ರೂ ಹುಡುಗರು ಕಾಪಾಡಿ. ನಿರಂಜನ್. ಮಿಷಿನ್ ಬಂಜ ಬೈಲ್ ಅಲ್ಲಿ ನಿಂತ್ಕೋ. ರಮೇಶ್ ಅವ್ರ ಸಿನಿಮಾಲ್ ನಿಂಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಿಸ್ತೀನಿ, ಅಲ್ಲಿ ಹೋಗ್ಬೇಡ. ಮಂಜ, ನಿನಗೆ 5 ವೋಲ್ಟೇಜ್ ಇರೋ 4 ಮಿಷಿನ್ ಕೊಡಿಸ್ತೀನಿ, ಹೋಗಿ ಎತ್ತ. ನಿರಂಜನ್ ಆಸ್ತಿ ಎಲ್ಲ ನಿಮ್ದೇನೆ, ಫಸ್ಟ್ ಹೋಗಿ ಎತ್ಕೊಂಬನ್ರಿ ಪಾಪ ಅವನ್ನ. ನನ್ನನ್ನ ಬದುಕಿಸಿದಕ್ಕೆ ನಿಮ್ 3 ಜನಕ್ಕೂ ನನ್ನ ಆಸ್ತಿನಿ ನನ್ನ ಹೆಸರಿಗೆ ಎಲ್ಲ ಬರ್ಕೋತೀನಿ ಕಣ. ಹೆಂಗಿತ್ತು ಸರ್ ಪರ್ಫಾರ್ಮೆನ್ಸ್ ಇದು? ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಕಣ ನಿಮಗೆ. ನೀವು ಕರೆಕ್ಟಾಗಿ ಸಿಕ್ಕಿದ್ದೀರಾ ಎಲ್ಲ. 3 ಜನ ಚೀಟಿ ಇಟ್ಕೊಂಡು 25 ಎಕರೆ ನಿಮಗೆ ಸ್ವಾಮಿ. ಅತ್ತೆನ ಕಾಪಾಡೋದು 25 ಎಕರೆನಾ, ಮಾವನ್ ಕಾಪಾಡೋದು 50 ಎಕರೆ. ಸೊ ಅವ್ರ ಹತ್ರ ಆಸ್ತಿ ಇಲ್ಲ ಅಂದರೆ ಸಾಯಕ್ಕೆ ಬಿಟ್ಬಿಡ್ತೀರಾ. ತುಂಬ ಚೆನ್ನಾಗಿದೆ ಸಂದೇಶ. ಇವತ್ತಿನ ಕಾಲಕ್ಕೆ ಹೇಳಿ ಮಾಡಿಸ್ದಂಗಿದೆ. ಈ ಅಳಿಯ ಅತ್ತೆ ಮಾವ ನೀವು 5 ಜನ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ರಿ, ತುಂಬ ಒಳ್ಳೆ ಎಂಟರ್ಟೈನ್ ಮಾಡಿದ್ರಿ. ನಮಗೆಲ್ಲ ಭಾಳ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಕಥೆಯ ಉದ್ದೇಶ, ಮೆಸೇಜು ತುಂಬಾ ಚೆನ್ನಾಗಿತ್ತು. ಕಲಾವಿದರಾಗಿ ಸೌಮ್ಯ, ಚಂದ್ರಪ್ರಭಾ 3 ಜನ ಅಳಿಯಂದರು. ಸೂಪರ್ ಟೈಮಿಂಗ್. ಚಂದ್ರಪ್ರಭಾ ಆ್ಯಂಡ್ ಸೌಮ್ಯ ನಿಮ್ಮಿಬ್ಬರ ಹಾಡು ಮಧ್ಯದಲ್ಲಿ ನಡೆದಂತಹ ಅದು ಒಂಥರ ಹೊಸ ಥರದ ಒಂದು ಮ್ಯಾನರಿಸಮ್ಮು. ಅದು ಒಂದಕ್ಕೊಂದಕ್ಕೆ ಸಂಬಂಧವೇ ಇರಲಿಲ್ಲ, ಆದರೂ ಏನೋ ಒಂಥರ ಹೊಸದಾಗಿತ್ತು ನೋಡೋದಕ್ಕೆ. ಒಂಥರ ಖುಷಿ ಆಯಿತು. ಟೋಟಲ್ ಸ್ಕಿಟ್ಟು ಎಂಟರ್ಟೈನಿಂಗ್ ಆಗಿತ್ತು. ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಎಲ್ಲರೂ. ಗುಡ್ ಲಕ್. ಶುಭ. ರಮೇಶ್ ಸರ್, ನಿಮ್ಮೆಲ್ಲರ ಆ್ಯಕ್ಟಿಂಗ್ ನಿಜವಾಗ್ಲೂ ತುಂಬ ಹಿಡಿಸ್ತು ನನಗೆ. ಟೈಮಿಂಗ್ ಎಲ್ಲ ಚೆನ್ನಾಗಿತ್ತು. ಗುಡ್ ಲಕ್, ಎಲ್ರಿಗೂ ಒಳ್ಳೇದಾಗಲಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.
ರೂಪಾ ಮೇಡಮ್? ಇದ್ರ ಮೇಯ್ನ್ ಉದ್ದೇಶನೇ ಜನರನ್ನ ನಗ್ಸೋಕೆ. ಖಂಡಿತವಾಗೂ ನಗ್ಸಿದಿರಿ, ತುಂಬ ನಗ್ತಾ ಇದ್ರು ಇಲ್ಲಿ ಕೂಡ, ನಾನು ಕೂಡ ತುಂಬ ನಗ್ತಾ ಇದ್ದೆ. ಎಲ್ಲೂ ಒಂದು ಕ್ಷಣನೂ ಒಂದು ಸೆಕೆಂಡ್ ಕೂಡ ಬೇಜಾರು ಅನಿಸ್ಲಿಲ್ಲ ಅಥವಾ ಮನ್ಸು ಬೇರೆ ಕಡೆ ಹೋಗಲಿಲ್ಲ. ತುಂಬ ಚೆನ್ನಾಗಿ ಒಂಥರ ಹಿಡಿದಿಟ್ಕೊಂಡಂಗಿತ್ತು. ಎಲ್ಲರೂ ಚೆನ್ನಾಗಿ ಆಗ್ತಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕಿರೀಟ ಯಾರಿಗೆ ಬರ್ಬೋದು ಅನ್ನೋದು ನಿಜವಾಗ್ಲೂ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸೋ ಅಂತ ವಿಚಾರ. ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಗುದ್ದಾಟ ಇರಬಹುದು, ಬಟ್ ಸ್ಟಿಲ್ ಅನೌನ್ಸ್ ಮಾಡೋದಕ್ಕೆ ಕ್ಷಣಗಳನ್ನೇ 1 2 3. ಐನಾತಿ ಅತ್ತೆ ಆರಾಧನಾ. ಆರಾಧನಾ PIG ರೂಪಾ ಅವರು ಹಾಗೆ ನಮ್ಮ ನಿರ್ದೇಶಕರಾದಂಥ AMR ರಮೇಶ್ ಅವರು, ಸೊ ಇಬ್ರು ದಯವಿಟ್ಟು ಇವಾಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತೀನಿ. ನಾವು ಕೇಳೋ ಒಂದೇ ಒಂದು ಪ್ರಶ್ನೆ, ರೂಪಾ ಮೇಡಮ್, ಹೇಗೆ ಅನಿಸ್ತು ನಮ್ಮ ಮಜಾ ಭಾರತ? ತುಂಬ ಚೆನ್ನಾಗಿತ್ತು. ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗೋ ಹಾಗೆ ತುಂಬ ಚೆನ್ನಾಗಿತ್ತು. ಅದು ಸ್ಟೇಜ್ ಮೇಲೆ ಲೈವ್ ಪರ್ಫಾರ್ಮೆನ್ಸ್ ಇದ್ದಿದ್ದರಿಂದ ಇಟ್ ವಾಸ್ ವೆರಿ ಎಂಜಾಯಬಲ್. ಎಸ್ಪೆಷಲಿ ದ ಸೆಕೆಂಡ್ ಟೀಮ್, ಮಕ್ಕಳ ಚಿಣ್ಣರ ಟೀಮ್ ನನಗೆ ಫೇವ್ರೆಟ್. ರಮೇಶ್ ಸರ್, ನಿಮಗೆ ಹೇಗೆ ಅನಿಸ್ತು? ತುಂಬ ಇಷ್ಟ ಆಯಿತು, ಮಜವಾಗಿತ್ತು. ಎಲ್ರಿಗೂ ಭವಿಷ್ಯ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಡೆದೋಗಿರೋ ಹಾಲು ಉಪಯೋಗಕ್ಕೆ ಬರಲ್ಲ, ರಂಗೋಲಿ ಇಲ್ದಿರೋ ಬಾಗಿಲು ನೋಡೋಕ್ಕೆ ಚೆನ್ನಾಗಿರಲ್ಲ. ಜೀವನನ ಕಲರ್ಫುಲ್ ಮಾಡ್ಕೊಳ್ಳಿ, ಕಲರ್ ಸೂಪರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿದ್ದೆ ಮಾಡಿ ನೆಮ್ಮದಿಯಾಗಿ ಮಲಗಿ. ಬಾಯ್.